ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ವಾತಿಸಮ್ ಯೂಟ್ಯೂಬ್ ಚಾನೆಲ್. ನಾನು ಸ್ವಾತಿ. ಇವತ್ತು ನಮ್ಮೊಟ್ಟಿಗಿರುವಂತಹ ವ್ಯಕ್ತಿ ಯಾರು ಅಂತಂದ್ರೆ, ಇವರು ಕಷ್ಟಪಟ್ಟು ಮೇಲೆ ಬಂದಂತಹ ಮಹಿಳೆ, ಎಲ್ಲರ ಮನೆ ಮನೆ ಮಾತಾಗಿರುವಂತಹ ಸ್ನೇಹಿತೆ. ಇವರು ನೋಡಿದ್ರೆ ಇವರ ರೀತಿ ಸಾಧನೆ ಮಾಡ್ಬೇಕಪ್ಪ ಅಂತ ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗಿರುವಂತಹ ವ್ಯಕ್ತಿತ್ವ ಇವ್ರದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ಒಂದು ಗಾದೆ ಮಾತಿದೆ. ಸೊ ಅದೇ ಮಾತಿನಂತೆ ಇವರು ಕಷ್ಟಪಟ್ಟು ಅವರ ಕಷ್ಟದ ದಿನಗಳನ್ನ ನೀವು ಅವ್ರ ಹತ್ರನೇ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ, ಓ ನಾನು ನನ್ನ ಕೈಲೂ ಆಗುತ್ತೆ, ನಾನು ಸಾಧನೆ ಮಾಡ್ಬೋದು ಅಂತ ಅನ್ಸುವಂತಹ ವ್ಯಕ್ತಿತ್ವ ಇರುವಂತಹ ಯೂಟ್ಯೂಬರ್. ಹಾಗೆ ಕಿಚನ್ ಅಡಿಗೆಯಿಂದನೇ ಇಷ್ಟೆಲ್ಲ ಸಾಧನೆ ಮಾಡ್ಬೋದು ಅಂತಹ ಎಲ್ಲಾರ್ಗು ತಿಳಿಸ್ಕೊಟ್ಟಂತಹ ಒಬ್ಬ ಸ್ನೇಹಿತೆ ಆಗಿರುವಂತಹ ಫ್ರೆಂಡ್ ಅಂತಾನೆ ಹೇಳ್ಬೋದು. ಅವರು ಅಷ್ಟು ನ್ಯಾಚುರಲ್ ಆಗಿದ್ದಾರೆ, ಅಷ್ಟೇ ಸಿಂಪ್ಲಿಸಿಟಿ ಆಗಿರುವಂತಹ ವ್ಯಕ್ತಿತ್ವ ಇವ್ರದ್ದು. ಸೊ ಯಾರಪ್ಪ ಅವರು ಅಂತಂದ್ರೆ ರೇಖಾ ಅಡುಗೆ ಚಾನೆಲ್ ನ ರೇಖಾ ಅವರು. ಸೊ ವೆಲ್ಕಮ್ ಮಾಡೋಣ ನಮ್ಮ ಚಾನಲ್ಗೆ. ಹಾಯ್ ಮ್ಯಾಮ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಸತ್ಯ? ನಾವು ಚೆನ್ನಾಗಿದ್ದೀವಿ. ನಿಮ್ ಚಾನಲ್ ನೋಡಿದೀನಿ ನಾನು ಕೂಡ, ಚೆನ್ನಾಗಿ ಎಲ್ರದ್ದು ಇಂಟರ್ವ್ಯೂ ಮಾಡ್ತೀರಾ. ಸೊ ನಮ್ ಮನೆಗೂ ಬಂದಿದ್ದೀರಾ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕಂದ್ರೆ ನಿಮ್ ಚಾನಲ್ ನೋಡ್ದೇ ಇರೋದು ಯಾರು ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟು ಫೇಮಸ್ ಇರೋರು. ನಮ್ದು ಇನ್ನು ಈಗ ಸ್ಟಾರ್ಟ್ ಆಗಿರುವಂತದ್ದು. ಸೊ ನೀವ್ ಇಷ್ಟು ನೋಡ್ತಾ ಇದ್ರೆ ಎಷ್ಟು ಫ್ರೆಂಡ್ಲಿ ಆಗಿದ್ದೀರಾ, ಎಷ್ಟು ಇದು. ಕೆಲವರು ಇಷ್ಟೊಂದು ಏನಾದ್ರು ಫಾಲೋವರ್ಸ್ ಇದ್ರು ಅಂದ್ರೆ ಇಷ್ಟು ಇತ್ತೀಚಿನ ದಿನಗಳಲ್ಲಿ ಅವ್ರು ಎಷ್ಟೋ ಒಂದು ನಾನೇ ಸೆಲೆಬ್ರಿಟಿ ಅನ್ನೋ ತರ ರೇಂಜ್ ಅಲ್ಲಿ ಇರ್ತಾರೆ. ಬಟ್ ನೀವ್ ಇಷ್ಟು ಸಿಂಪಲ್ ಆಗಿದ್ದೀರಲ್ಲ, ಯಾಕೆ ಅಂತ? ಯಾಕೆಂದ್ರೆ ಇವಾಗ ನಾವು ಅವಾಗಿಂದ ಏನ್ ಕಷ್ಟ ಬಿದ್ದು ಬಂದಿದ್ದೀರೋ, ಇವಾಗ ದುಡ್ಡು ಬಂದ ತಕ್ಷಣ ಬದ್ಲಾಗಕ್ಕಾಗಲ್ಲ, ಹಳೇದ್ ಮರಿಬಾರ್ದು. ಸೊ ನಾವ್ ಏನು ಅವಾಗಿಂದ ಬಂದಿದ್ದೀರೋ ಅದೇ ಕಲ್ಚರ್ ಅಲ್ಲಿ ಇದ್ದೀರಿ, ಅದರಿಂದನೇ ಜನ ತುಂಬಾ ಇಷ್ಟ ಪಡ್ತಾ ಇದಾರೆ. ಸೊ ಮನುಷ್ಯ ಚೇಂಜ್ ಆಗಿಲ್ಲ, ಮೈ ಮೇಲೆ ಇರೋ ಬಟ್ಟೆ ಮೇಕಪ್ ಚೇಂಜ್ ಆಗ್ಬೋದು, ಮನುಷ್ಯ ಯಾವ ತರ ಇದ್ದಾನೆ ಹಂಗೆ ಇದ್ದಾನೆ. ನೀವು ಮಾನಿಟೈಸ್ ಆಗಕ್ ಮುಂಚೆ ಮೇನ್ಲಿ ಯೂಟ್ಯೂಬರ್ ಗಳಿಗೆಲ್ಲ ಒಂದು ತಲೆಯಲ್ಲಿ ಇರೋದು ಏನಂದ್ರೆ, ಮಾನಿಟೈಸ್ ಆಗ್ಬೇಕಾಗಿರೋದು ಮತ್ತೆ ನನ್ನ ಚಾನೆಲ್ ನ ಗುರ್ತಿಸ್ಕೊಬೇಕು. ಎಷ್ಟೊಂದು ಕಷ್ಟಗಳಿರುತ್ತೆ ಮಾನಿಟೈಸ್ ಆಗಕ್ ಮುಂಚೆ, ನಮ್ಗೆ ಅದ್ರ ಬಗ್ಗೆ ಐಡಿಯಾನು ಸಹ ಇರಲ್ಲ. ಸೊ ನೀವು ಎಷ್ಟೊಂದು ಫೇಸ್ ಮಾಡಿದ್ರಿ ಮಾನಿಟೈಸ್ ಆಗಕ್ ಮುಂಚೆ? ನಿಜ ಹೇಳ್ಬೇಕಂದ್ರೆ ಇದರಿಂದ ದುಡ್ಡು ಬರುತ್ತೆ ಆ ತರ ಎಲ್ಲ ಮೈಂಡ್ ಇರ್ಲಿಲ್ಲ, ಆಸೆನೂ ಇರ್ಲಿಲ್ಲ. ಫೇಮಸ್ ಆಗ್ತೆ ಅಂತ ನಮ್ ತಮ್ಮ ಸ್ವಲ್ಪ ಆಸೆ ಹುಟ್ಟಿಸ್ದ ನನ್ಗೆ. ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಅವ್ನ್ ಪ್ಲಾನ್ ಇದ್ದಿದ್ದು. ನಿಜ ಹೇಳ್ಬೇಕಂದ್ರೆ ಅವ್ನ್ ಟೆಕ್ ಚಾನಲ್ ತರ ಮಾಡ್ಬೇಕು ಅಂತ ಅವ್ನ್ ಕಾಲೇಜ್ ಹೋಗೋವಾಗ ಅವ್ನ್ಗೆ ಐಡಿಯಾ ಇದ್ದಿದ್ದು. ಅವ್ನ್ ನನ್ ಮೇಲೆ ಪ್ರಯೋಗ ಮಾಡ್ದ, ಅದ್ ಹೆಂಗೋ ಹಿಟ್ ಆಗೋಯ್ತದು. ಆಮೇಲೆ ನಂದು ಸ್ವಂತ ಬಂದ್ಬಿಟ್ಟು ಅಡಿಗೆ ಏನ್ ಪ್ರೊಫೆಷನಲ್ ಚೆಫ್ಗಳೆಲ್ಲ ಕೋರ್ಸ್ ಮಾಡಿರ್ತಾರಲ್ಲ ಆ ತರ ಎಲ್ಲ, ಅಜ್ಜಿಗಳ ಹತ್ರ, ಅಮ್ಮದಿರ ಹತ್ರ, ಅತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ ಆ ತರ ಅವ್ರ ಹತ್ರ ಕಲ್ತ್ಕೊಂಡು, ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಕಲ್ತ್ಕೊಂಡ್ ಬಂದಿರೋಂತ ರೆಸಿಪಿಗಳಿವೆಲ್ಲ. ಇವಾಗೂ ಕೂಡ ತುಂಬಾ ಜನ ಸಬ್ಸ್ಕ್ರೈಬರ್ ಕಮೆಂಟ್ ಅಲ್ಲಿ ಹಾಕಿರ್ತಾರೆ, ಈ ತರ ರೆಸಿಪಿ ಮಾಡ ಅಂತ. ಆ ತರ ಸಜೆಷನ್ ತಗೊಂಡು ಇಷ್ಟ ಮಟ್ಟಕ್ಕೆ ಬಂದಿದ್ದೀನಿ ನಾನು. ಇದುವರೆಗೂ ನೀವು ಇನ್ನು ಪ್ರಿಪೇರ್ ಮಾಡದೇ ಇರೋ ಡಿಶ್ ಯಾವ್ದಾದ್ರು ಇದೆಯಾ? ಅಯ್ಯೋ ತುಂಬಾ ಇದಾವೆ. ನನಗೆ ಆದಷ್ಟು ಇನ್ನು ಬೇರೆ ದೇಶದ್ದೆಲ್ಲ ಅಡಿಗೆ ಮಾಡ್ಬೇಕಂತ ತುಂಬಾ ಆಸೆ ಇದಾವೆ. ಯಾಕಂದ್ರೆ ಇವಾಗ ಒಂದೇ ತರ ಮಾಡ್ಕೊಂಡಿದ್ರೇನು, ಇವಾಗ ಮನೇಲಿರೋರು ಒಂದೇ ತರ ಅಡಿಗೆ ಮಾಡಿದ್ರೇನು ಇಷ್ಟ ಪಡಲ್ವಲ್ಲ, ಅದೇ ತರ ನನ್ಗೆ ಎಲ್ಲಾ ತರದ್ದು ಅಡಿಗೆ ಮಾಡ್ಬೇಕಂತ ಆಸೆ ಇದೆ. ಸೊ ನೀವು ಟ್ರೈ ಮಾಡಿ, ಆಗಿಲ್ಲಲ್ಲಪ್ಪ ಇದೊಂದು ಅಡಿಗೆ ಮತ್ತೆ ಇನ್ನು ಮಾಡ್ಲೇಬೇಕು, ಇದನ್ನ ನಾನೊಂದೊಂದು ಅಡಿಗೆ ಬರುತ್ತಲ್ಲ, ಟ್ರೈ ಮಾಡಿರ್ತೀರಾ? ಖಂಡಿತ ಟ್ರೈ ಮಾಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಇವಾಗ ಯೂಟ್ಯೂಬ್ ಜರ್ನಿ ನನ್ನ ಒಂದು 7 ವರ್ಷ ರನ್ನಿಂಗ್ ಅಲ್ಲಿ ಇದೆ. ಇನ್ನು ನನ್ನ ಚಾನಲ್ ಅಲ್ಲಿ ಜೋಳದ ರೊಟ್ಟಿ ಅನ್ನೋದೇ ಮಾಡಿಲ್ಲ ನಾನು. ಇನ್ನು ನಾನು ಕಲಿತಾನೆ ಇದ್ದೀನಿ, ಇನ್ನು ಪ್ರಿಪ್ರೇಷನ್ ಕರೆಕ್ಟ್ ಆಗಿ ಬರ್ತಲ್ಲ ನನ್ಗೆ. ಅದೇನಂತಾನು ಗೊತ್ತಿಲ್ಲ ನನ್ಗೆ. ಈ ರೊಟ್ಟಿ ಬಡಿಯೋದು, ಚಪಾತಿ ಅದೆಲ್ಲ ಸೋಂಬೇರಿ ತರ ಅನ್ಸ್ಬಿಟ್ಟಿದೆ ನನ್ಗೆ. ಸೊ ಅದಿನ್ನು ಟ್ರೈ ಮಾಡ್ತಾ ಇದ್ದೀನಿ, ಇನ್ನು ಕರೆಕ್ಟ್ ಆಗಿ ಬಂದಿಲ್ಲ. ಜೋಳದ ರೊಟ್ಟಿ ಶೇಪ್ ಹೋಗುತ್ತೆ, ಶೇಪ್ ಹೋಗುತ್ತೆ ಅಂತ ಇನ್ನು ಮಾಡಿಲ್ಲ, ಅಥವಾ ಪ್ರಯತ್ನ ಪಟ್ಟಿದ್ದೀರಾ? ಪ್ರಯತ್ನ ಪಟ್ಟಿದ್ದೀನಿ. ಓಕೆ. ಸೊ ನೀವು ಯಾವ್ಯಾವ್ದು ಮಾಡಿದೀರಾ ಅಂತ? ನಾನ್ ವೆಜ್ ಅಲ್ಲಿ ಫೇಮಸ್ ಅಂದ್ರೆ ಜಾಸ್ತಿ ವ್ಯೂಸ್ ತಗೊಂಡಿರೋಂಥದ್ದು ಯಾವ್ದು ನಾನ್ ವೆಜ್ ಅಲ್ಲಿ? ನಾನ್ ವೆಜ್ ಅಲ್ಲಿ ಅಂದ್ರೆ ಇವಾಗ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿದಾವೆ. ನಂದು ಎಲ್ಲ ಹಳೆ ರೆಸಿಪಿಗಳಿಗೆ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇರೋದು. ಅಂದ್ರೆ ಹಳ್ಳಿ ಶೈಲಿ ಅಡಿಗೆ ಮಾಡಿದ್ರೆ ತುಂಬಾ ಜನ ಇಷ್ಟ ಪಡ್ತಾ ಇದಾರೆ. ನನ್ ಚಾನಲ್ ನ ಬಂದ್ಬಿಟ್ಟು ಬ್ಯಾಚುಲರ್ಸ್ ಆಗಿರ್ಬೋದು, ಮತ್ತೆ ದೊಡ್ಡವ್ರು ಕೂಡ ಜಾಸ್ತಿ ನೋಡ್ತಾರೆ. ಸೊ ಆಗಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಹಿಂಗೆ ಮಾಡ್ತಾ ಇದ್ರ ಅಂತ ಕಮೆಂಟ್ ಅಲ್ಲಿ ಹೇಳ್ತಾರಲ್ಲ, ಅವಾಗ ನನ್ಗೆ ಗೊತ್ತಾಗುತ್ತೆ ಹಂಗಂದ್ರೆ ಇವರೆಲ್ಲ ನೋಡ್ತಾ ಇದಾರೆ ಅಂತ. ಸೊ ಹಂಗಾಗಿ ನಾನ್ ವೆಜ್ ಅಲ್ಲಿ ಚಿಕನ್ ಸಾರು, ಗ್ರೇವಿ, ಬಿರಿಯಾನಿ, ಅಥವಾ ಬಿರಿಯಾನಿ ಅಂದ್ರೆ ತುಂಬಾ ವೆರೈಟಿಗಳು ಟ್ರೈ ಮಾಡಿದೀನಿ ನಾನು. ಒಂದ್ಸರಿ ಅಡ್ಗೆ ಮಾಡ್ದೆ ಇನ್ನೊಂದ್ಸರಿ ಮಾಡಲ್ಲ, ಇದೊಂದ್ ಸೀಕ್ರೆಟ್ ಆಗಿ ಹೇಳ್ತಾ ಇದೀನಿ. ಇವಾಗ ಮಾಡಿರೋಂತ ಟೇಸ್ಟ್ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡಿರ್ತೀನಿ ನಾನು. ಆದ್ರೆ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ನಾನು, ಹೊಸ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀನಿ. ಇರೋ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀನಿ, ಯೂಸ್ ಮಾಡ್ತೀನಿ. ಸೊ ವೆಜ್ ಅಲ್ಲಿ ಯಾವ್ದು ರಿಪೀಟ್ ಆಗಿಲ್ಲ? ವೆಜ್ ಅಲ್ಲಿ ನಿಜ ಹೇಳ್ಬೇಕಂದ್ರೆ ನಾನು ಬಿಸಿ ಬೇಳೆ ಬಾತು, ಪೊಂಗಲ್ ಆ ತರ ಬ್ರೇಕ್ಫಾಸ್ಟ್ ರೆಸಿಪಿಗಳು ನನ್ಗೆ ಇಷ್ಟ ಇಲ್ಲ. ಇವಾಗೂ ಅಷ್ಟೇ, ಬೇಕಂದ್ರೆ ಬೆಳಗ್ಗೆನೆ ಮುದ್ದೆ ಅನ್ನ ಸಾಂಬಾರ್ ಅಂದ್ರೆ ರೆಡಿ. ಸೊ ಅದೇ ಫೇಮಸ್ ಆಗಿರೋದು. ಅದು ತುಂಬಾ ಹೈಲೈಟ್ ಆಗಿರೋದಂದ್ರೆ ಬಿಸಿ ಬೇಳೆ ಬಾತು, ಪಲಾವ್.
ಪಲಾವ್. ಆಮೇಲೆ ಟೊಮೊಟೊ ಬಾತು, ಆತರ ಬ್ರೇಕ್ಫಾಸ್ಟ್ ರೆಸಿಪಿ ಅದನ್ನ ತುಂಬಾ ನೀವು ಡಿಫ್ರೆಂಟ್ ವೆರೈಟಿ ಚೇಂಜ್ ಮಾಡಿದಿರಾ? ಖಂಡಿತ ಮಾಡಿದೀನಿ. ಇವಾಗ ಒಂದ್ ರೆಸಿಪಿ ಮಾಡ್ತೀರ, ಇವಾಗ ಇಡ್ಲಿ ಮಾಡ್ತೀರ ಅಂದ್ರೆ ಇಡ್ಲಿನಲ್ಲಿ ಎಷ್ಟೊಂದ್ ವೆರೈಟಿ ಇರುತ್ತೆ, ಪಲಾವ್ ಮಾಡಿದ್ರೆ ಪಲಾವ್ ಅಲ್ಲಿ ಎಷ್ಟು ವೆರೈಟಿ, ಆತರ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಓಕೆ, ನೀವು ಇದುವರೆಗೂ ಕಷ್ಟಪಟ್ಟು ದುಡ್ದಿರೋಂತ ಅಮೌಂಟ್ ಇರುತ್ತೆ ಯೂಟ್ಯೂಬ್ ಬಿಟ್ಟು. ಸೊ ದೊಡ್ಡ ಅಮೌಂಟ್ ಅಂತ ನೀವು ನೋಡಿದಿರ ಅಂದ್ರೆ ಎಷ್ಟು ಅಮೌಂಟ್ ಅಂತ? ದೊಡ್ಡ ಅಮೌಂಟ್ ಅಂತ ನಾನ್ ಕೆಲ್ಸಕ್ಕೆ ಹೋಗುವಾಗ ನೋಡಿದ್ದೆ, ಅದೇ ಸಂಬಳ ಬರ್ತಾ ಇತ್ತಲ್ವಾ. ಸೊ ಅವಾಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಾಗ ಒಂದ್ 11,000 ರಿಂದ 12,000 ಬರೋದು. ಅದು ಇತ್ತೀಚೆಗೆ ಒಂದು ಯಾವಾಗಂದ್ರೆ ಒಂದ್ 2015-16 ನಾನು ಕೆಲಸ ಬಿಟ್ಟು ಬಂದು 2017 ಕೆಲಸ ಬಿಟ್ಟಿದ್ದು. ಅವಾಗ ಅಷ್ಟು ಬರ್ತೈತೆ, 12,000 ಬರ್ತೈತೆ. ಆಮೇಲೆ ಯೂಟ್ಯೂಬ್ ಇಂದಾನೆ ದೊಡ್ಡ ಅಮೌಂಟ್ ಅಂತ ನೋಡಿದ್ ನಾನು. ಯೂಟ್ಯೂಬ್ ಅಲ್ಲೂ ಅಷ್ಟೇ 1 ವರ್ಷ ಆದ್ಮೇಲೆ ನನಗೆ ಪೇಮೆಂಟ್ ಅನ್ನೋದು ಬಂದಿದ್ದು. ನೀವು ಇನ್ನೊಂದ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಫಾಲೋವರ್ಸ್ ನೋಡಿ ಸ್ನೇಹ ಬೆಳೆಸ್ತಾರೆ, ಸಂಬಂಧಿಕರಾಗ್ಲಿ ಫ್ರೆಂಡ್ಸ್ ಆಗ್ಲಿ. ಓ ಇವ್ರ ಜೊತೆ ನಾನ್ ಮಾತಾಡಿದ್ರೆ, ಇವ್ರ ಜೊತೆ ಏನಾದ್ರು ರೀಲ್ಸ್ ಮಾಡಿದ್ರೆ, ಇವ್ರ ಜೊತೆ ಅಡಿಗೆ ಮಾಡಿದ್ರೆ ನಾನ್ ಫೇಮಸ್ ಆಗ್ತೀನಿ, ಈ ತರ ನೋಡ್ಬಿಟ್ಟು ಮುಂದುವರಿತಾರಂತ ಜನರೇಷನ್ ಇದು. ಸೊ ಅದನ್ನ ನೀವು ನೋಡಿದ್ರೆ ಕಷ್ಟದಲ್ಲಿ ಕಂಡಿರೋಂತ ದಿನಗಳಲ್ಲಿ ಯಾರು ಬರ್ತಿರ್ಲಿಲ್ಲ, ನಿಮ್ ಜೊತೆ ನಿಂತಿರ್ಲಿಲ್ಲ. ಈಗ ಫಾಲೋವರ್ಸ್ ನೋಡ್ಬಿಟ್ಟು ಫೇಮಸ್ ಆಗಿದ್ದೀರಾ ಅಂತ ಬರ್ತಾರೆ. ಸೊ ಈ ತರದ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಇಲ್ಲ, ನನ್ಗೆ ಆ ತರ ಆಗಿಲ್ಲ. ಇನ್ನ ನಾನು ಈ ತರ ಇದ್ದೋಳ್ ರೇಖಾ ಇವಾಗ ಒಳ್ಳೆ ಮಟ್ಟಕ್ಕೆ ಬಂದಿದ್ದಲ್ಲ ಅಂತ ನನ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಇದ್ರಲ್ಲಿ ಆಗಿರ್ಬೋದು ಎಲ್ಲ ಹೊಗಳ್ತಾರೆ. ಹಿಂಗೆ ನಮ್ಮ ದೇವ್ರು ಚೆನ್ನಾಗಿಡ್ಲಿ, ನಿನ್ನಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ, ಹೆಲ್ಪ್ ಮಾಡು, ಅದರೆಲ್ಲ ಹೇಳ್ತಾರೆ, ಖುಷಿ ಆಗುತ್ತೆ. ಮತ್ತೆ ನನ್ನ ನೋಡಿ ತುಂಬಾ ಜನ ರೋಡ್ ಸೈಡ್ ಸ್ಟ್ರೀಟ್ ಫುಡ್ ಅಲ್ಲಿ ಗಾಡಿಗಳಲ್ಲಿ ಹೋಟ್ಲ್ ಇಟ್ಟಿದಾರಂತೆ, ಮತ್ತೆ ಅಂಗಡಿಗಳು ಇಟ್ಟಿದಾರೆ, ಅದೆಲ್ಲ ಹೇಳ್ತಾರೆ. ಕಮೆಂಟ್ ಅಲ್ಲಿ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ. ಸೊ ನನ್ನಿಂದಾನೇ ಇನ್ನೊಬ್ರು ಅದೇ ಇನ್ಸ್ಪಿರೇಷನ್ ಅಂತ ಹೇಳ್ತಾರ, ಆ ತರದಿಂದ ಬದುಕ್ತಾ ಇದಾರಲ್ಲ ಅಂತ ಒಂದು ಖುಷಿ ಇದೆ. ಸೊ ಯಾರಾದ್ರೂ ನಿಮ್ ಚಾನಲ್ ಟಿಪ್ಸ್ ಕೊಡಿ ಅಂತ ಹೇಳಿದಾರ? ನಿಮ್ದು ಇಷ್ಟ ಚೆನ್ನಾಗಿ ಓಡ್ತಿದ್ಯಲ್ಲ, ನಮಗೂ ಟಿಪ್ಸ್ ಕೊಡಿ ಅಂತ ಯಾರಾದ್ರೂ ಕೇಳಿದಾರ? ಅಂದ್ರೆ ಟಿಪ್ಸ್ ಅಂದ್ರೆ ಇವಾಗ ಇವಾಗ ಇಂಟರ್ವ್ಯೂ ಮಾಡ್ತಿರಲ್ಲ, ಆತರ ಎಲ್ಲ ಬಂದ ಕೇಳ್ತಾರೆ. ಇಲ್ಲಾಂದ್ರೆ ಯಾರಾದ್ರೂ ಹೊರಗಡೆ ಇರ್ತಾರ, ನಾವು ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀರಿ, ನಮ್ಗೆ ಏನಾದ್ರು ಹೇಳಿ ಅಂತ ಹೇಳಿದಾಗ ಹೇಳಿದ್ದೀರಿ, ಸಹಾಯ ಮಾಡಿದ್ದೀರಿ. ಟಿಪ್ಸ್ ಅನ್ನೋದ್ರಿಂದ ನಾವು ಇವಾಗ ಏನ್ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತೀರಿ, ಇವಾಗ ನಂದು ಅಡಿಗೆ ಬಿಟ್ಟು ನಾನು ಏನಾದ್ರು ಶಾಪಿಂಗ್ ಇಲ್ಲ ವ್ಲಾಗ್ ಏನಾದ್ರು ಮಿಕ್ಸ್ ಮಾಡಿದ್ರಂದ್ರೆ ಆ ಕಂಟೆಂಟ್ ನೋಡೋರ್ಗೆ ಒಂಥರ ಬೋರ್ ಅನ್ಸ್ಬಿಡುತ್ತೆ, ಏನೇನೋ ಮಿಕ್ಸ್ ಮಾಡ್ತಾ ಇದಾರೆ, ಇಂಟ್ರೆಸ್ಟ್ ಹೇಳ್ದಿರಾ. ಇವಾಗ ಅಡಿಗೆದಂದ್ರೆ ಇವಾಗ ನಾಳೆ ಈ ರೆಸಿಪಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಎಲ್ಲರಿಗೂ ಹೇಳೋದಂದ್ರೆ, ಏನ್ ನೀವು ಕ್ರಿಯೇಟ್ ಮಾಡಿರ್ತೀರೋ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊ ಬಂದ್ರೆ ಸೊ ನಿಮ್ಗೆ ಒಂದ್ ಸ್ವಲ್ಪ ತಾಳ್ಮೆ ಅನ್ನೋದು ಇರ್ಬೇಕು. ತಾಳ್ಮೆ ಇದ್ದಷ್ಟು ಒಳ್ಳೇದು. ಒಂದೇ ಸರಿ ಮೇಲೆ ಹೋಗ್ಬೇಕಂದ್ರೆ ಆಗೋದಿಲ್ಲ. ಸೊ ಅದೇ ತರನೇ ನಮ್ ಜರ್ನಿ ಇವಾಗೂನು ಅದೇ ತರ ತಾಳ್ಮೆಯಿಂದ ನಮ್ ಕೈಲಾದಷ್ಟು ಜನಕ್ಕೆ ಒಂದು ರೆಸಿಪಿ ಮೂಲಕ ಮುಂದುವರಿಸ್ತಾ ಇದ್ದೀವಿ. ನಿಮ್ ಕಿಚನ್ ಅಡಿಗೆ ಎಲ್ಲ ಹೇಳ್ಕೊಟ್ಟಿದ್ಯಾರ? ಆಕ್ಚುಲಿ ನೀವೇ ಫಸ್ಟ್ ಇಂದ ಕಲ್ತಿದ್ದ ಅಥವಾ ಯಾರಾದ್ರೂ ಅಮ್ಮ ನೋಡ್ ಕಲ್ತಿದ್ದ, ಅಜ್ಜಿ ನೋಡ್ ಕಲ್ತಿದ್ದ ಹೇಳ್ಕೊಟ್ಟಿದ್ದು? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ಗೆ ಓದೋದು ಅಂದ್ರೆ ಅಷ್ಟೇ ಇಂಟ್ರೆಸ್ಟ್ ಇರ್ಲಿಲ್ಲ. ನಮ್ ಕ್ಲಾಸಲ್ಲಿ ನಾನೇ ಸ್ವಲ್ಪ ಚಿಕ್ಕವಳು. ಎಷ್ಟು ಓದಿದ್ದೀರಾ ನೀವು? ಓದಿರೋದಂದ್ರೆ 9th ಅಷ್ಟೇ ಪಾಸ್. SSLC ಫೈಲ್ 2 ಸರಿ ಕಟ್ಟಿದೀನಿ, ಫೈಲ್ ಆಗಿದ್ದೀನಿ. 9th ಓದಿರೋರು ಇಷ್ಟು ಮಟ್ಟಿಗೆ ಬೇರೆ ಇದು ಇಂಟರ್ವ್ಯೂಗೆ ಎಷ್ಟು ಜನ ಕಾಯ್ತಿದಾರೆ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೋಸ್ಕರ ನೋಡಿ. ಅದು ಇವಾಗೂನು ಅಷ್ಟೇ. ಅಷ್ಟಾಗಿ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ನನ್ಗೆ ಗೊತ್ತಿರೋ ಅಷ್ಟು ಬೇಸಿಕ್ ಮಾತ್ರ ಇದೆ. ಕಮೆಂಟ್ ಕೂಡ ಅಷ್ಟೇ, ಎಲ್ಲರಿಗೂ ಕಮೆಂಟ್ ರಿಪ್ಲೈ ಮಾಡ್ತೀನಿ, ಗೊತ್ತಿರೋ ಅಷ್ಟು ಮಾಡ್ತೀನಿ. ಗೊತ್ತಿಲ್ದಿರೋದು ನಮ್ ತಮ್ಮ ಹತ್ರ ಹೇಳಿ ಹಾಕ್ಸ್ಕೊಟ್ಬಿಡ್ತೀನಿ, ಅವನು ಬರ್ಕೊಡ್ತಾನೆ ಕಮೆಂಟ್. ಕೆಲವೊಂದು ಬುಕ್ಕಲ್ಲಿ ಬರ್ಕೊಂಡು ಕಮೆಂಟ್ ಹಾಕಿದ್ದೀನಿ ನಾನು ಅವಾಗ. ಇವಾಗೂನು ನಮ್ ಚಾನೆಲ್ ಅಲ್ಲಿ ಎಲ್ರಿಗೂ ಕಮೆಂಟ್ ರಿಪ್ಲೈ ಕೊಡ್ತೀನಿ ನಾನು. ನಿಮ್ಗೆ ಇಷ್ಟು ಈ ಅಡಿಗೆ ಆಗಿದೆ, ಈ ಅಡಿಗೆ ಆಗಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಎಷ್ಟು 1,500 ವಿಡಿಯೋಸ್ ಮಾಡಿದಿರ ಅನ್ಸುತ್ತೆ, ಒಂದ್ ಅಂದಾಜ್ ಹತ್ತತ್ರ 1,500 ವಿಡಿಯೋಸ್ ಹಾಕಿರ್ತೀರಾ, ಅಷ್ಟು ಅಡಿಗೆ ಮಾಡಿದಿರ. ಈ ಅಡಿಗೆ ಆಗಿದೆ, ಈ ಅಡಿಗೆ ಆಗಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಕೆಲವೊಂದು ನನ್ ಮೈಂಡ್ ಅಲ್ಲಿ ಇರುತ್ತೆ, ಇದು ಮಾಡಿದೀನಿ ಆಲ್ರೆಡಿ ಅಂತ. ಆ ಮಾಡಿರೋದ್ನೇ ನಾನು ಡಿಫ್ರೆಂಟ್ ಆಂಗಲ್ ಅಲ್ಲಿ ಟ್ರೈ ಮಾಡ್ತೀನಿ. ಕೆಲವೊಂದು ಬುಕ್ಕಲ್ಲಿ ಬರ್ಕೊಂತೀನಿ. ನಾನು ಅಡ್ಗೆ ಮಾಡಕ್ ಮುಂಚೆ ಬುಕ್ಕಲ್ಲಿ ಬರ್ಕೊಂಡು ಏನಾದ್ರು ನನ್ಗೆ ಗೊತ್ತಿಲ್ದಿರೋ ರೆಸಿಪಿ ಕೇಳ್ತಾರಲ್ಲ, ಇವಾಗ ಬೇರೆ ಊರದ್ದು ಏನಾದ್ರು ಕೇಳಿರ್ತಾರೆ, ಅದನ್ನ ನಾನು ನೋಡ್ತೀನಿ. ನಾನು ಕೂಡ ನೋಡಿ ನನ್ನ ಸ್ಟೈಲ್ ಅಲ್ಲಿ ಪ್ರಿಪ್ರೇಷನ್ ಮಾಡಿ ಫಸ್ಟ್ ಟ್ರೈ ಮಾಡ್ತೀನಿ. ಚೆನ್ನಾಗ್ ಬಂದ್ಮೇಲೆ ಅಳತೆ ಪ್ರಕಾರ ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ. ನೀವು ಬೇರೆಯವ್ರ ನೋಡಿ ಕಲ್ತಿದ್ದೀರಾ? ಬೇರೆ ಯೂಟ್ಯೂಬರ್ ಬೇರೆ ಇದ್ರಲ್ಲಿ? ಇವಾಗ ನಾನ್ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ, ಅತ್ತೆ ಮನೆಗೆ ಹೋಗ್ತಾ ಇದ್ದೆ, ಎಲ್ಲ ಅವ್ರ ಹತ್ರ ಅಡ್ಗೆ ಕಲಿತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದೆ. ಕೆಲ್ಸಕ್ಕೆ ಹೋದ್ಮೇಲೆ ನಾರ್ಮಲ್ ಆಗಿ ಎಲ್ರು ಕೆಲಸ ಮಾಡೋ ಜಾಗದಲ್ಲಿ ಮಾತಾಡ್ತಾರಲ್ವಾ, ಅವ್ರ ಕಷ್ಟ ಸುಖ ಮಾತಾಡಿದ್ರೆ ನಾನು ರೆಸಿಪಿಗಳನ್ನ ಕೇಳ್ತಾ ಇದ್ದೆ. ನಿಮ್ಮೂರಲ್ಲಿ ಹೆಂಗ್ ಮಾಡ್ತೀರಾ, ನಿಮ್ ಮದುವೆಗಳಲ್ಲಿ ಯಾವ ತರ ಅಡಿಗೆ ಮಾಡ್ತಾರೆ, ಆತರ ಎಲ್ಲ ಕೇಳ್ಕೊಂಡು ಬರ್ಕೊಂತ ಇದ್ದೆ. ಪೇಪರ್ ಅಲ್ಲಿ ಬರ್ಕೊಂಡು ಮನೇಲಿ ಬಂದು ಟ್ರೈ ಮಾಡ್ತಾ ಇದ್ದೆ. ಸೊ ಆತರ ಒಂದು ಟ್ರೈ ಮಾಡಿ ಇಷ್ಟ ಮಟ್ಟಕ್ಕೆ ಬಂದಿರೋದು. ಆಮೇಲೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು
ಅಡ್ಗೆ ಮಾಡೋದಕ್ಕೆ ಬಂದ್ಬಿಟ್ಟು ಫಸ್ಟ್ ನಾನು ಕಂಪ್ನಿಯಲ್ಲಿ ಕಾಂಪಿಟೇಷನ್ ಇಡ್ತಾ ಇದ್ರು ಹೌದಾ. ವಿತೌಟ್ ಫೈರ್ ಕುಕಿಂಗ್, ಅದರಿಂದಾನೇ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದೆ. ವಿತೌಟ್ ಫೈರ್ ಮಾಡಿದೀರಾ? ಮಾಡಿದ್ದೆ. ಏನ್ ಮಾಡಿದ್ರಿ? ವಿತೌಟ್ ಫೈರ್ ಕುಕಿಂಗ್ ಅಲ್ಲಿ 1 hourಗೆ 26 ಐಟಮ್ ಮಾಡಿದ್ದೆ. 1 hourಗೆ 24? 26 ಐಟಮ್ ಮಾಡಿದ್ದೆ. ಅದ್ ಮನೇಲಿ ಬಂದ್ ಹೇಳಿದ್ಮೇಲೆ ನಮ್ ತಮ್ಮಗೆ ಐಡಿಯಾ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. 26 ಐಟಮ್, ಅದು 1 hour ಅಲ್ಲಿ ಏನೇನ್ ಮಾಡಿದ್ರಿ? 1 hour ಅಲ್ಲಿ ಅಂದ್ರೆ ಇವಾಗ ನಿಂಬೆಹಣ್ಣು ಜ್ಯೂಸು, ಮಜ್ಜಿಗೆ, ಪಾನಕ ಓಕೆ. ಅದೆಲ್ಲ ಲೆಕ್ಕ ಬರುತ್ತೆ, ವಿತೌಟ್ ಬೆಂಕಿ ಇಲ್ದಿರ ಮಾಡೋದು. ಓಕೆ. ಆಮೇಲೆ ಕೋಸಂಬರಿಗಳಲ್ಲಿ 4-5 ತರ, ಸ್ಯಾಂಡ್ವಿಚ್ ಅಲ್ಲೇ ಒಂದ್ 4-5 ತರ. ಅವಾಗೆಲ್ಲ ಯೂಟ್ಯೂಬ್ ಇತ್ತು, ಅಂದ್ರೆ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಅವಾಗ, ಅಷ್ಟು GB ಇರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನೋಡೋಷ್ಟು. ಸುಮ್ನೆ ನಾವೇ ಒಂದೊಂದ್ ಟ್ರೈ ಮಾಡಿ ಆತರ 26 ಐಟಮ್ ಪ್ರಿಪರೇಷನ್ ಮಾಡಿದ್ದೆ. ರೈಸ್ ಐಟಮ್ ಏನಾದ್ರು ಮಾಡಿದ್ರಾ? ಆತರ ರೈಸ್ ಎಲ್ಲ ಸಲಾಡ್, ಕೋಸಂಬರಿಗಳು. ಆಮೇಲೆ ಕೆಲವೊಂದು ಹಳ್ಳಿ ಕಡೆ ಏನಾದ್ರು ಶಾಸ್ತ್ರಗಳಿಗೆ ಸಿಂಪಲ್ ಆಗಿ ಮಾಡ್ತಾರಲ್ಲ, ಆತರ ಎಲ್ಲ ಕೇಳ್ಕೊಂಡು ಎಲ್ಲ ಫ್ರೆಂಡ್ಸ್ಗಳ ಹತ್ರ ಐಡಿಯಾ ತಗೊಂಡು ಟಕ್ಕಂತ 1 hour ಅಲ್ಲಿ ಮಾಡಿ ವರ್ಷನೂ ನಾನೇ ಕುಕಿಂಗ್ ಇದ್ರಲ್ಲಿ ವಿನ್ ಆಗ್ತಾ ಇದ್ದೆ. ಈಗ ಕಷ್ಟಪಟ್ಟಿರೋ ದಿನಗಳನ್ನ ಕೆಲವೊಂದು ಮರೆಯಕ್ಕಾಗಲ್ಲ ಯಾರಿಗೂನು. ನಾವ್ ಆ ದಿನ 0 ಇದ್ರಲ್ಲಿ ಇದ್ರುನು, ಈಗ ಲಕ್ಷ ದುಡಿದ್ರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದ್ರೆ ಅಲ್ಲಿನ ದಿನಗಳ ಕಷ್ಟ ಪಟ್ಟಿದ್ದಕ್ಕೆ ನಾವ್ ಇಲ್ಲಿ ಮುಂದೆ ಬರಕ್ ಆಗಿದ್ದು ಅಂತ ಒಂದು ದಾರಿ ಅದು. ಸೊ ಅದನ್ನ ಹೆಂಗೆಲ್ಲ ಕಷ್ಟಪಟ್ರಿ, ಅದ್ ಹೆಂಗೆ ನೀವು ಇದನ್ನ ಫೇಸ್ ಮಾಡಕ್ಕೆ ಹೆಲ್ಪ್ ಆಯ್ತು? ಅಂದ್ರೆ ನನ್ಗೆ ಅವಾಗ ಕಷ್ಟ ಅಂದ್ರೆ ತುಂಬಾ, ಯಾಕಾದ್ರೂ ಮನುಷ್ಯರಾಗಿ ಹುಟ್ಟಿದಿರೋ ಅನ್ಸ್ಬಿಡೋದು. ಗಾರ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಗೊತ್ತಲ್ಲ ಅವಾಗಿನ ಸಿಚುವೇಶನ್, ಕೆಲಸ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಹಂಗೆ ಏನಾದ್ರು ಇವಾಗ ಹುಷಾರಿಲ್ಲ ಅಂದ್ರೆ ರಜಾ ಹಾಕಕ್ ಆಗ್ತಾ ಇರ್ಲಿಲ್ಲ, ಆತರ ಫೇಸ್ ಮಾಡಿದೀನಿ. ಮತ್ತೆ ಯೂಟ್ಯೂಬ್ ಗಂತಾನೆ ನಾನು ರಜಾ ಹಾಕಿ ಎಷ್ಟೊಂದ್ ಸರಿ ಬೈಸ್ಕೊಂಡಿದೀನಿ. ಇವಾಗ ಓದಿರೋರ್ಗಾದ್ರೆ ದೊಡ್ಡ ಕಂಪ್ನಿಯಲ್ಲಿ ಶನಿವಾರ ಭಾನುವಾರ ರಜಾ ಸಿಗುತ್ತೆ, ನಮ್ಗೆ ಹಂಗಲ್ಲ, ಭಾನುವಾರ ಸಿಗುತ್ತೆ. ಏನಾದ್ರು ಫೆಸ್ಟಿವಲ್ ಗಂತ ರಜಾ ಕೊಟ್ರೆ ಮತ್ತೆ ಎಕ್ಸ್ಟ್ರಾ ಭಾನುವಾರ ಅಂತ ಓಟಿ ಮಾಡಿಸ್ಕೊಂತಾರೆ, ಅದು ಕೂಡ ಸಿಗಲ್ಲ ನಮ್ಗೆ. ಫೆಸ್ಟಿವಲ್ಗೂ ರಜಾ ಇರಲ್ಲ, ಫೆಸ್ಟಿವಲ್ ಕೊಟ್ಬಿಟ್ಟು ಓಟಿ ಅಂತ ಎಕ್ಸ್ಟ್ರಾ ಮಾಡಿಸ್ಕೊಂತಾರೆ. ಆತರ ಎಲ್ಲ ಸಿಚುವೇಶನ್ ಬಂದಾಗ ತುಂಬಾನೇ ಕಷ್ಟ ಬಿದ್ದಿದ್ದೀನಿ. ಮತ್ತೆ ಅದಕ್ಕಂತಾನೆ ರಜಾ ಹಾಕಿ ಯೂಟ್ಯೂಬ್ಗೆ ಒಂದ್ ದಿವಸಕ್ಕೆ 6 ರೆಸಿಪಿ ಟ್ರೈ ಮಾಡಿದ್ದೀನಿ. ಸೊ ಪೆಂಡಿಂಗ್ ಇಟ್ಕೊಂತ ಇದ್ದೆ ನಾನು. ಈಗ 1 week ಎಷ್ಟು ಅಡ್ಗೆ ಮಾಡ್ತೀರಾ ಅಂತ? ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಸುಮಾರು ಒಂದು 3 ವರ್ಷ ಅನ್ಕೊಂತೀನಿ ಯೂಟ್ಯೂಬ್ ಮಾಡೋವಾಗ. ರೆಗ್ಯುಲರ್ ಆಗಿ ಡೈಲಿ ಆಗ್ತಾ ಇದ್ದೆ. ಕೊರೋನಾ ಟೈಮಲ್ಲೆಲ್ಲ ಬಂತಲ್ಲ, ಅವಾಗೆಲ್ಲ ಡೈಲಿ ಆಗ್ತಾ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ನಮ್ ಚಾನಲ್ ಇಂಪ್ರೂವ್ಮೆಂಟ್ ಆಗಿದ್ದು ಕೊರೋನಾ ಟೈಮ್. ಆ ಟೈಮಲ್ಲಿ ಅದೇ ಟೈಮ್ಗೆ 4G ಏನೋ ಜಿಯೋದವ್ರು, ಆವಾಗ ಸ್ವಲ್ಪ ರೀಚ್ ಆಯ್ತು ಎಲ್ಲ ಯೂಟ್ಯೂಬರ್ದನು. ಆ ಟೈಮಲ್ಲಿ ನಮ್ಗೆ ಸಕ್ಸಸ್ ಕೊಡ್ತು ಯೂಟ್ಯೂಬ್. ಆತರ ಮುಂದುವರ್ಸ್ಕೊಂಡ್ ಬಂದಿದೆ. ಅಲ್ಲ, ಯಾವ್ದೇ ಅಡಿಗೆ ನಾನು ಪ್ರಿಪೇರ್ ಮಾಡ್ಬೇಕಾ, ನಾನಲ್ಲ ಎಲ್ಲಾರು ಬ್ಯಾಚುಲರ್ಸ್ ಆಗಿರ್ಬೋದು, ನಮ್ಮಂತ ಮಹಿಳೆಯಲ್ಲಿ ಅಡ್ಗೆ ಗೊತ್ತಿಲ್ಲ ಅನ್ನೋರಿಗೆ ಫಸ್ಟ್ ನಾನು ಏನಾದ್ರು ಟ್ರೈ ಮಾಡ್ಬೇಕು. ಇವತ್ತು ಬಸ್ಸಾರ್ ಮಾಡ್ಬೇಕು, ನನಗೆ ಅದ್ ಮಾಡಕ್ ಗೊತ್ತಿಲ್ಲ, ಏನ್ ಆಗ್ಬೇಕಂತ ಗೊತ್ತಿಲ್ಲ. ಸರ್ಚ್ ಮಾಡಿದ ತಕ್ಷಣ ನಿಮ್ದೇ ಚಾನಲ್ ಬರುತ್ತೆ, ಅಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ. ಸೊ ಅಡಿಗೆ ಚಾನಲ್ ಫಸ್ಟ್ ಬರೋದು ನಿಮ್ದು. ಇಷ್ಟು ಈ ಜರ್ನಿ ಹೆಂಗ್ ಸಾಧ್ಯ ಆಯ್ತು, ಹೆಂಗೆಲ್ಲ ಕಷ್ಟಪಟ್ರಿ ಅಂತ? ಏನ್ ಮಾಡೋದು ಗೊತ್ತಿಲ್ಲ, ನಾನೇನೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಸೊ ಲೈಫ್ ಲಾಂಗ್ ಹಿಂಗೆ ಟೈಲರ್ ಆಗಿ ಉಳ್ಕೊಂತೀನ. ಇದ್ ಬಿಟ್ರೆ ನನ್ಗೆ ಏನ್ ಐಡಿಯಾ ಇತ್ತಂದ್ರೆ ಹೂವು ವ್ಯಾಪಾರ ಮಾಡ್ಬೇಕು, ಅದ್ ಬಿಟ್ರೆ ಬೋಂಡಾ ಬಜ್ಜಿ ಇಡ್ಬೇಕು, ಅದ್ ಬಿಟ್ರೆ ಎಲ್ಲಾದ್ರೂ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದೆ ನನಗೆ ಏಜ್ ಆದ್ಮೇಲೆ. ಯಾಕಂದ್ರೆ ನನಗೆ ಸುಮ್ನೆ ಕುತ್ಕೊಳಕ್ ಇಷ್ಟ ಆಗಲ್ಲ, ಏನಾದ್ರು ಕೆಲಸ ಮಾಡ್ತಾನೆ ಇರ್ಬೇಕು. ಸೊ ಆತರ ಮೈಂಡ್ ಸೆಟ್ ಇದ್ದವಳು ಹೆಂಗಪ್ಪ ಅನ್ಕೊಂಡಿರೋವಾಗನೆ ನಮ್ ತಮ್ಮ ಬಂದು ನನ್ ಕೈ ಹಿಡ್ದ. ಅದನ್ನ ನಾನು ಹಂಗೆ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ. ತಮ್ಮನೇ ಎಲ್ಲದಕ್ಕೂ. ಯಾಕಂದ್ರೆ ನನ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಯೂಟ್ಯೂಬ್ ಬಗ್ಗೆನು ಗೊತ್ತಿಲ್ಲ. ನನ್ ಫೋನ್ ಕೂಡ ಅಷ್ಟೇ, ನಾನು ಯಾವಾಗ ತಗೊಂಡಿದ್ದಂದ್ರೆ ಇವಾಗ ಸುಮಾರು ಒಂದ್ 10 ವರ್ಷ ಆಗಿರ್ಬೋದೇನೋ ನನ್ ಫೋನ್ ತಗೊಂಡಷ್ಟೇ. ಅದಕ್ ಮುಂಚೆ ಎಲ್ಲ ಗೊತ್ತಿರ್ಲಿಲ್ಲ ನನಗೆ. ಅವಾಗೆಲ್ಲ ನಿಮ್ ಫೆಸಿಲಿಟಿ ಇತ್ತ? ಇವಾಗ ಯೂಟ್ಯೂಬ್ ಮಾಡ್ಬೇಕು ಅಂದ್ರೆ ಎಲ್ಲ ಒಂದು ಫೋನ್ ಮೇನ್ ಚೆನ್ನಾಗಿರ್ಬೇಕು, ಕ್ಯಾಮ್ರಾ ಇಂಪಾರ್ಟೆಂಟ್, ಅಥವಾ ಟ್ರೈಪಾಡ್ ಇಂಪಾರ್ಟೆಂಟ್, ಅಥವಾ ಲೈಟಿಂಗ್ಸ್ ಎಲ್ಲ ಇರ್ಬೇಕಾಗತ್ತೆ. ಅದು ಮನೆಗ್ ಮೇನ್ ಅಡಿಗೆ ಚಾನಲ್ ಅಂತಂದ್ರೆ ಆ ಐಟಮ್ಸ್ ಗಳಿಗೆಲ್ಲಾನು ಡೆಕೋರೇಷನ್ ಏನಂದ್ರೆ ಪ್ರಿಪೇರ್ ಮಾಡೋದಕ್ಕೆಲ್ಲಾನು ಒಂದ್ ಐಟಮ್ಸ್ ಗಳು ಬೇಕಾಗುತ್ತೆ. ಏನಂತ ಬಾಣ್ಲಿ ಆಗಿರ್ಬೋದು, ಪ್ರತಿಯೊಂದು ಲುಕ್ ಇರ್ಬೇಕು, ಪ್ರಿಪರೇಷನ್ ಹೆಂಗೆಲ್ಲ ಇರ್ಬೇಕು ಅಂದ್ರೆ ಲುಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ಫೆಸಿಲಿಟೀಸ್ ಇತ್ತ ಅಂತ? ಆವಾಗ ಅಂದ್ರೆ ನಾನು ಹೇಳ್ದಂಗೆ ನಮ್ದು ಶೀಟ್ ಮನೆ, ಮತ್ತೆ ಅಡ್ಗೆ ಮನೆಯಲ್ಲೇ ಬಚ್ಚಲ್ ಮನೇನು ಇತ್ತು, ಅಡ್ಗೆ ಮನೇನು ಇತ್ತು. ನಮ್ ತಮ್ಮ ಏನ್ ಮಾಡ್ತಾ ಇದ್ದ ಅಂದ್ರೆ ಚೇರ್ ಮೇಲೆ ನಿಂತ್ಕೊಂತ ಇದ್ದ, ಎಲ್ಲಿ ಬಚ್ಚಲಲ್ಲಿ ಚೇರ್ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಕ್ಯಾಮ್ರಾ ಇಟ್ಕೊಂತ ಇದ್ದ. ಮತ್ತೆ ನಾನು ಕಿಟಕಿ ಬೆಳಕಲ್ಲಿ ಅಡ್ಗೆ ಮಾಡಿರೋದು. ನಿಜ ಹೇಳ್ಬೇಕಂದ್ರೆ ಒಂದ್ 3 ವರ್ಷ ಕಿಟಕಿ ಬೆಳಕಲ್ಲಿ ಅಡ್ಗೆ ಮಾಡಿರೋದು. ಏನಾದ್ರು ಕರೆಂಟ್ ಹೋಯ್ತಂದ್ರೇನು ಹೋಯ್ತು, ಮಳೆ ಸೀಸನ್ ಅಲ್ಲಿ ಬೆಳಕು ಬರೋದಿಲ್ಲ. ಆತರ ಎಲ್ಲ ಇದ್ದಾಗ ಎಷ್ಟೊಂದ್ ರೆಸಿಪಿನ ಸ್ಟಾಪ್ ಮಾಡ್ಬಿಟ್ಟಿದೀನಿ ನಾನು. ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡ್ದೆ, ಫಸ್ಟ್ ಒಂದ್ ರೆಸಿಪಿ ಮಾಡಿದ್ರಿ, ಏನು ಇದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ನೆ ನಮ್ ತಮ್ಮ ಎಡಿಟ್ ಮಾಡಿ ಹಾಕ್ದ. ಅದೇ ಯಾವಾಗ ಅಂದ್ರೆ ನಾನು 26 ಐಟಮ್ ಮಾಡಿದ್ನಲ್ಲ, ಅವತ್ ತಂದಿರೋಂತ ಮಿಗ್ಲಿರೋಂತ ಐಟಮ್ ನ ತಗೊಬಂದ್ ಮನೇಲಿ ಟ್ರೈ ಮಾಡ್ದೆ. ಆವಾಗ ಕಮೆಂಟ್ ಮಾಡಿದ್ರು, ಈ ತರ ಕ್ಯಾಮ್ರಾದಲ್ಲಿ ಮಾಡ್ಬೇಕು, ಈ ತರ ಲೈಟ್ ಇಟ್ಕೋಬೇಕು, ಈ ತರ ಮೈಕ್ ಇಟ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ಬೇಕು ಸೌಂಡ್ ಇಲ್ದಿರಾ. ತುಂಬಾ ಜನ ಕಮೆಂಟ್ ಅಲ್ಲಿ ಏನೇನ್ ಹೇಳಿದ್ರು ಅದನ್ನೆಲ್ಲ ಸಜೆಷನ್ ತಗೊಂಡು ಹಂಗೆ ಇಮಿಡಿಯೇಟ್ಲಿ ನಾವು
ಸ್ಟಾಪ್ ಮಾಡಿದ್ರಿ, ಬೇಡ ಕ್ಯಾಮ್ರಾ ತಗೊಂಡೇ ಮಾಡ್ಬೇಕು ಅಂತ. ಆಮೇಲೆ ನಮ್ಗೆ ಗೊತ್ತಿರೋರ ಹತ್ರ ಫ್ಯಾಮಿಲಿ ಫ್ರೆಂಡ್ಸ್ ಇವಾಗೂ ಅಷ್ಟೇ ಅವರಿಂದಾನೇ ನಮ್ಗೆ ಒಳ್ಳೇದಾಗಿರೋದು, ಸಪೋರ್ಟ್ ಮಾಡಿದಕ್ಕೆ. ಅವರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರು. ಅವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಗೆ ಕ್ಯಾಮ್ರಾ ಇಸ್ಕೊಂಡು ಅವ್ರಿಗೆ ತಿಂಗಳು ಇಷ್ಟು ಕೊಡ್ತೀನಿ ಅಣ್ಣ, ನಾನು ಈ ತರ ಚಾನಲ್ ಮಾಡ್ತಾ ಇದ್ದೀನಿ, ನನ್ಗೆ ಬೇಕಂದಾಗ ಅವ್ರ ತಕ್ಷಣಕ್ಕೆ ಏನು ಮಾತಾಡ್ದಿರ ಇಸ್ಕೊಟ್ರು. ಅವಾಗ ಕ್ಯಾಮ್ರಾ ಇಂದ ಸ್ಟಾರ್ಟ್ ಮಾಡಿದ್ದು, ಕಿಟಕಿ ಬೆಲ್ಕಲ್ಲೇ ಮಾಡ್ತಾ ಇದ್ದಿದ್ದು. ಮತ್ತೆ ಸಿಗೋಂತ ಒಂದು ಭಾನುವಾರ ರಜಾನ ನಾನು ಅಡಿಗೆಗೆ ಫುಲ್ ಇಡ್ತಾ ಇದ್ದೆ. ನೀವು ಕೆಲಸ ಮಾಡ್ತಾನೆ ಇದನ್ನ ಸ್ಟಾರ್ಟ್ ಮಾಡಿದ್ರಿ, ಕೆಲಸ ಬಿಟ್ಟಿರ್ಲಿಲ್ಲ. ಪೇಮೆಂಟ್ ಬಂದು ಒಂದು 4-5 ತಿಂಗಳು ಆದ್ಮೇಲೆ ನಾನು ಕೆಲಸ ಬಿಟ್ಟಿದ್ದು. ಮಾನಿಟೈಸ್ ಆಗಿ ಸಿಚುವೇಶನ್ ಹೆಂಗಿತ್ತು? ಅವಾಗ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು. ಈ ಕಡೆ ಯೂಟ್ಯೂಬ್ ಅಲ್ಲಿ ನನ್ಗೆ ಸಕ್ಸಸ್ ಕಾಣ್ತಾ ಇದ್ದೆ, ಪೇಮೆಂಟ್ ಬರ್ತಾ ಇತ್ತು. ಈ ಕಡೆ ನನ್ ಗಾರ್ಮೆಂಟ್ಸ್ ಬಿಟ್ಕೊಡಕ್ ಇರ್ಲಿಲ್ಲ. ನನ್ಗೆ 10 ವರ್ಷ ಸರ್ವಿಸ್ ಮಾಡ್ಬೇಕಂತ ಆಸೆ ಇತ್ತು. ಅಂದ್ರೆ ನಾನು ಬೇರೆ ಕಡೆನೂ ಮಾಡಿದ್ದೆ. ಅದು ಸರ್ವಿಸ್ ಮಾಡ್ದೆ, ಅದಕ್ಕೊಂದು ಇದು ಗೋಲ್ಡ್ ಕಾಯಿನ್ ತರ ಕೊಟ್ಟು ಸನ್ಮಾನ ಎಲ್ಲ ಮಾಡ್ತಾರ, ಅದ ತರ ತಗೋಬೇಕಂತ ಆಸೆ ಇತ್ತು ನನಗೆ. 2 ವರ್ಷ ಮಾಡಿದ್ರೆ ನನ್ಗೆ ಅದು ಮುಗಿತಾ ಇತ್ತು. ಅದೇ ಟೈಮ್ಗೆ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗೋಯ್ತು. ಅವಾಗ ಏನಾಯ್ತು ಅಂದ್ರೆ ಒಂದ್ 3 ತಿಂಗಳು ರಜಾ ತಗೊಂಡೆ. ಮತ್ತೆ ಥೈರಾಯ್ಡ್ ತರ ಬಂದ್ಬಿಡ್ತು. ಫಸ್ಟ್ ಅದು ಬೇರೆ ತರ ಅಂದ್ರೆ ಕಾಲಲ್ಲೇ ಬಂದ್ಬಿಡ್ತು ನನಗೆ. ಕಾಲೆಲ್ಲ ಊದ್ಕೊಂತ ಇತ್ತು, ನಡಿಯಕ್ ಆಗ್ತಾ ಇರ್ಲಿಲ್ಲ. ಟೈಲರ್ ಕೆಲಸ ಕಾಲಲ್ಲೇ ಮಾಡ್ಬೇಕಾಗಿರೋದು. 15 ದಿವಸ ರಜಾ ಹಾಕ್ವೆ, ಹೋಗ್ವೆ, ಮತ್ತೆ ಬರ್ತಾ ಇದ್ದೆ, ಮತ್ತೆ ರಜಾ ಆಗ್ತಾ ಇದ್ದೆ. ಮತ್ತೆ ಮರ್ಯಾದಿರಲ್ಲ ರಜಾ ಜಾಸ್ತಿ ತಗೊಂಡು, ಇವಳಿಗೆ ನಮ್ಮ ರಜಾ ತಗೊಂತಾಳೆ, ಯಾವಾಗ ಬೇಕು ಅವಾಗ ಬರ್ತಾಳ ಅನ್ನೋ ತರ ಅಕ್ಕಪಕ್ಕದವ್ರು ಬೈಕೊಳ್ಳೋರು ಇರ್ತಾರೆ. ಅಂದ್ರೆ ನನಗೆ ಕಂಪ್ನಿಯಲ್ಲಿ ಎಲ್ಲ ಸಪೋರ್ಟ್ ಇದೆ. ಅವಾಗ ನಾನು ಕಂಪ್ನಿಯಲ್ಲಿ ಸ್ವಲ್ಪ ಫೇಮಸ್ ಆಗ್ಬಿಟ್ಟಿದ್ದೆ ನಾನು ಈ ಕಾಂಪಿಟೇಷನ್ ಅಲ್ಲ, ಚಾನಲ್ ಇಂದ ಎಲ್ಲ. ಅದಕ್ಕಿಂತ ಇದು ಕಾಂಪಿಟೇಷನ್ ಎಲ್ಲ ಎಲ್ಲದ್ರಲ್ಲೂ ವಿನ್ ಆಗ್ತಾ ಇದ್ದೆ ನಾನು. ರಂಗೋಲಿ, ಕುಕ್ಕಿಂಗು, ಹೇರ್ ಸ್ಟೈಲು, ಮೆಹಂದಿ ಎಲ್ಲದಲ್ಲೂ ನಾನೇ ಫಸ್ಟ್ ಬರ್ತಾ ಇದ್ದೆ. ಈ ತರ ಆಕ್ಟಿವಿಟಿ ಗೇಮ್ ಇಂದಾನೆ ಫೇಮಸ್ ಆಗಿದ್ನಲ್ಲ. ಅದರಿಂದ HRD ಅಲ್ಲಿ ತುಂಬಾ ಜನ ಪರಿಚಯ ಇದ್ರು. ಆಮೇಲೆ ಸರಿ, ನನಗೆ ಮನ್ಸಿಗೆ ಒಂಥರ ಬೇಜಾರಾಗೋಯ್ತು. ಬೇಡ, ಇನ್ ರಜಾ ತಗೊಂಡ್ರೆ ಮರ್ಯಾದೆ ಇರಲ್ಲ, ರಿಸೈನ್ ಮಾಡ್ಬಿಡೋಣ, ಹೆಂಗು ಇದ್ರಿಂದ ಪೇಮೆಂಟ್ ಬರ್ತಾ ಇದೆ, ಇದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅವಾಗ ಸ್ಟಾಪ್ ಮಾಡಿದ್ ನಾನು. ಸ್ಟಾಪ್ ಮಾಡಿದ್ರಿ? ಸ್ಟಾಪ್ ಮಾಡಿ ಇವಾಗ 6 ವರ್ಷ ಆಗುತ್ತೆ, 6-7 ವರ್ಷ ಆಗುತ್ತೆ. ಓಕೆ, ಇವಾಗ ಮಾನಿಟೈಸ್ ಆಗಿದೆ, ನಿಮ್ಮನ್ನೆಲ್ಲರೂ ಗುರ್ತಿಡಿದ್ದಾರೆ. ಸೊ ಎಲ್ಲೇ ಹೋದ್ರು ರೇಖಾ ಅವರು ಅಂತಾರೆ. ಈ ಫೇಮ್ ಎಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಅದೇ ಇಷ್ಟ್ ಮಟ್ಟಕ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ರು ಹೇಳೋದಷ್ಟೇ, ನೀನ್ ಇಷ್ಟು ಬೆಳೆದ್ರೇನು ನಿನ್ ಗುಣ ಹಿಂಗಿದೆ ಹಂಗೆ ಇದೆ ಅಂತಾರಲ್ಲ, ಅದೊಂದು ಹೆಸರು ಮಾಡಿದೀನಿ ಅಷ್ಟೇ. ಬೇರೆ ತರ ಏನು. ಇವಾಗ ಅಷ್ಟೇ ಹೊರಗಡೆ ಹೋಗ್ತಾ ಇದ್ರೆ ನಮ್ ಫ್ರೆಂಡ್ಸ್ಗೆಲ್ಲ ಸಿಗ್ತಾರೆ, ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾ ಇದ್ದ ಇವಾಗ ಹಂಗೆ ಮಾತಾಡ್ತಾರೆ. ಎಲ್ರು ಹೇಳೋದ್ ಅದೇ, ನೀನ್ ಮಾತ್ರ ಚೇಂಜ್ ಆಗಿಲ್ಲ, ಹಂಗೆ ಇದೆಯಾ ಅಂತ. ಅದೇ ಖುಷಿ ನನಗೆ. ಖುಷಿ ಆಗುತ್ತೆ. ನಿಮ್ಗೆ ಏನಾದ್ರು ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಹೋಗ್ತೀರಾ ನೀವು ಅಂತ? ನಮ್ಮ ಮನೇಲಿ ನನಗೆ ಅಷ್ಟು ಇಷ್ಟ ಇಲ್ಲ, ನಮ್ಮ ಮನೇಲಿ ಇರೋರ್ಗೆ ಇಷ್ಟ ಇದೆ. ಮತ್ತೆ ಸಿಕ್ಕಿದ್ರೆ, ಅವಕಾಶ ಸಿಕ್ಕಿದ್ರೆ ಹೋಗ್ಬೋದು ಅಷ್ಟೇ. ಬಂದಿತ್ತ ಅಂತ ಇದು ಬಂದಿತ್ತು, ಆದ್ರೆ ನಾನೇ ಬೇಡ ಅಂತ ಮಿಸ್ ಮಾಡಿದ್ರ? ಯಾಕೆ ಅಂತ? ಏನೋ ಭಯ ಇತ್ತು ಅಂತ ಏನು ಅಂತ? ನನ್ಗೆಲ್ಲ ಆತರ ಕಾಂಪಿಟೇಷನ್, ಸ್ಪೋರ್ಟ್ಸ್, ಮತ್ತೆ ಊಟ ಇಲ್ದಿರ ಮೇನು, ಅದೆಲ್ಲ ಟೈಮ್ ಫಾಲೋ ಮಾಡಕ್ ಬರಲ್ಲ. ಅದಕ್ಕೆ ನೀವ್ ಇಷ್ಟ ಚೆನ್ನಾಗಿ ಆಕ್ಟಿವ್ ಇದ್ದೀರಾ, ಇಷ್ಟ ಚೆನ್ನಾಗಿ ಎಲ್ಲಾದ್ರಲ್ಲೂ ಇದ್ದೀರಿ. ನಾನು ನಾಳೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತೀನಿ ಜಾಸ್ತಿ. ನಾಳೆ ನೆಕ್ಸ್ಟ್ ನನಗೆ ಆಗುತ್ತಾ ಆ ಫೀಲ್ಡ್ ಅಲ್ಲಿ? ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತೀನಿ. ಇವಾಗ ಅಷ್ಟೇ, ಇವಾಗ ನೀವ್ ಬರ್ತೀರಾ ಅಂದ್ರ ನಾನು ನಿನ್ನೆಲ್ಲ ನೈಟ್ ನಿದ್ದೆ ಮಾಡಲ್ಲ, ಆತರ ಮೈಂಡ್ ಸೆಟ್ ನನಗೆ. ಸೊ ನೀವು ಇಷ್ಟ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೀರಾ ಅಂತಂದ್ರೆ ಆ ಫೀಲ್ಡ್ ಚೆನ್ನಾಗಿರುತ್ತೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಇಷ್ಟು ಖುಷಿ. ಅಂದ್ರೆ ಇನ್ನೂ ಒಂದು ಮೈನಸ್ ಪಾಯಿಂಟ್ ಅಂದ್ರೆ, ನಾವ್ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರೋರೆ ಅಲ್ಲಿ ನಮ್ಗೆ ಎಷ್ಟೊಂದು ನೆಗೆಟಿವ್ ಆಗಿ ಕಾಣಿಸಿದ್ದಾರೆ. ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇವ್ರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ನಮ್ಮನ್ನ, ಚೆನ್ನಾಗಿರುತ್ತೆ ಈ ಸೀಸನ್ ಅಂತ. ಆದ್ರೆ ಅಲ್ಲಿ ಹೋಗಿರೋರು ತುಂಬಾ ಎಂಟರ್ಟೈನ್ ಮಾಡಿರೋರೆ ನಮ್ಗೆ ಸ್ವಲ್ಪ ಅಪ್ಸೆಟ್ ಮಾಡಿರೋದು. ಸೊ ಅದಕ್ ಭಯ ಏನಾದ್ರು ಇತ್ತ? ಅದೇ ಭಯ ಆಗುತ್ತೆ. ಇವಾಗ ನನ್ಗೆ ಜಗಳ ಮಾಡೋ ಅಷ್ಟು ಮೈಂಡ್ ಸೆಟ್ ಇರಲ್ಲ. ಅಲ್ಲಿಗೆ ಹೋದ್ಮೇಲೆ ಜಗಳ ಮಾಡೋ ತರ ಸಿಚುವೇಶನ್ ಬಂದ್ರೆ ನಾನು ಹತ್ಕೊಂಡಿರ್ತೀನಿ, ಬೇಗನೆ ಅಳು ಬರುತ್ತೆ ನನಗೆ. ಮತ್ತೆ ನನ್ ಕಷ್ಟ ಸುಖ ಯಾರಾದ್ರು ಕೇಳ್ದಾಗ ಇಮಿಡಿಯೇಟ್ಲಿ ಅಳ್ತೀನಿ. ಈ ತರ ಎಲ್ಲ ಬರುತ್ತಲ್ಲ, ಅದಕ್ಕೆ ಭಯ ಬಿದ್ಕೊಂಡ್ ಬೇಡ ಅಂದ್ಬಿಟ್ಟು ಬಂದಿತ್ತು. ಹಾಗಾದ್ರೆ ಬಂದಿತ್ತು, ಬೇಡ ಅಂತ. ನಿಮ್ ಮದ್ವೆ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನನ್ ಚಿಕ್ಕ ವಯಸ್ಸಿಂದಾನು ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಸುಮಾರು 12 ವರ್ಷ ಸರ್ವಿಸ್ ನನಗೆ. ಅಲ್ಲಿ ನನ್ಗಿಂತ ಚಿಕ್ಕ ಏಜ್ ಅವ್ರ ಮದ್ವೆ ಆಗಿ ಬಂದೆ, ಅವ್ರು ಬಿದ್ದಿರೋ ಬಾಧೆ ಎಲ್ಲ ಕೇಳಿದೀನಿ, ಆಂಟಿದಿರ್ ಬಾಧೆ ಕೇಳಿದೀನಿ. ಗಾರ್ಮೆಂಟ್ಸ್ ಅಲ್ಲಿ 100 ಅಲ್ಲಿ 70% ಕೆಲವರು ಈ ತರ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಅದೆಲ್ಲ ನೋಡೇ ನನಗ್ ಬೇಡವೇ ಬೇಡ, ಲೈಫ್ ಅಲ್ಲಿ ಏನಾದ್ರು ಸಾಧನೆ ಮಾಡೋಣ, ಇಲ್ಲ ಒಂಟಿ ಬ್ಯಾಚುಲರ್ ಆಗಿ ಒಂದ್ ಪೀಸ್ ಆಗಿರೋಣ. ಅಂದ್ರೆ ಭಯ ಇದೆ ಅಂತ, ಮದ್ವೆ ಬಗ್ಗೆ ಭಯ ಇದೆ ಅಂತ ನಿಮ್ಗೆ?
ಓಕೆ, ಅಕಸ್ಮಾತ್ ಮುಂದೆ ಸಿಚುವೇಶನ್ ಬಂದ್ರೆ ನಿಮ್ ಮನೇಲಿ ಏನಾದ್ರು ಫೋರ್ಸ್ ಮಾಡಿ ಮದ್ವೆ ಮಾಡಿ ಇಲ್ಲ ಆಗಲ್ಲ, ನನ್ನ ಏಜ್ ದಾಟಿದೀನಿ ನಾನು. ಮ್ಯಾಮ್ ಇವಾಗ ಏಜ್ ಇಲ್ಲ ಮದ್ವೆಗೆ. ಅಲ್ಲ ಗೊತ್ತು, ಅಂದ್ರೆ ನನ್ ಮೈಂಡ್ ಅಲ್ಲಿ ಇಲ್ಲ ಆಸೆ ಅನ್ನೋದಿಲ್ಲ ಮದ್ವೆ ಮುಂದೆ ಆಗ್ಬೇಕು. ಫ್ಯೂಚರ್ ಅಲ್ಲಿ ಬಂತು ಅಂದ್ರೆ ಇಲ್ಲ ಇಲ್ಲ ಆತರ ಬಂದ್ರೇನು ನಾನ್ ಕ್ಯಾನ್ಸಲ್ ಮಾಡ್ತೀನಿ ಸಿಂಪ್ಲಿಸಿಟಿ ಹೊರ್ತಾಗಿ. ಕೂಡ ನಾನ್ ಹಿಂಗೆ ಇರ್ಬೇಕು, ಒಬ್ಳೇ ಇರ್ಬೇಕು, ಜಾಲಿಯಾಗಿ ತಿರ್ಗಾಡ್ಬೇಕು, ಜಾಲಿಯಾಗಿ ಬರ್ಬೇಕು. ಸಿಂಪ್ಲಿಸಿಟಿ ನೋಡೇ ಇಷ್ಟಪಡೋರ್ ಬಂದ್ರೆ. ಹಂಗಿದ್ದಿದ್ರೆ ನಾನ್ ಯಾಕೆ ನಮ್ ತಂಗಿಗ್ ಮದ್ವೆ ಮಾಡ್ತಾ ಇದ್ದೆ, ಇವಾಗ ನಮ್ ತಮ್ಮನಿಗೂ ಮದ್ವೆ ಮಾಡ್ಬೇಕು ಪ್ಲಾನ್ ಅಲ್ಲಿ ಇದ್ದೀನಿ. ನಾನ್ ಜವಾಬ್ದಾರಿಗಳು ಇಟ್ಕೊಂಡಿದೀನಿ. ಇನ್ ಮದ್ವೆ ಆಗಲ್ಲ ಆಹಾ, ಡಿಸೈಡ್ ಇಲ್ಲ. ಮಾಡ್ಬಿಟ್ಟಿದೀರಾ. ಓಕೆ, ಜಾಲಿಯಾಗಿ ಎಂಜಾಯ್ ಮಾಡ್ಬೇಕು. ನನ್ಗೇನು ನಮ್ ತಮ್ಮನ ಹಂಗೆ ಹೇಳ್ತಾರೆ, ಇವಾಗ ನಿಮ್ ತಮ್ಮ ಏನೋ ನೋಡ್ಕೊಂತಾನೆ, ಮದ್ವೆ ಆಗಿ ಬಂದಿರೋಳು ನೋಡ್ಕೊಂತಾರ ಇಲ್ಲ ಅಂತ ಒಂದ್ ಇದಿರುತ್ತೆ. ಎಲ್ಲರೂ ಹಳೆ ಕಾಲದವ್ರು ಎಲ್ಲ ಹೇಳೋದು ಅದೇ. ನನಗ್ ಅದ್ ಬೇಕಾಗಿಲ್ಲ, 3 ಟೈಮ್ ಊಟ ಹಾಕ್ರಿ ಸಾಕು, ನೀವ್ ಕೇಳ್ಕೊಂಡಿರ್ತೀನಿ. ಆತರ ತಮಾಷೆ ಮಾಡ್ತೀರಿ. ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಎಲ್ಲಾದ್ರೂ ವೃದ್ಧಾಶ್ರಮಕ್ಕೆ ಹೋಗ್ತಿರ್ ಬಿಡು. ಇಲ್ಲ ರೇಖಾ ಅಡ್ಗೆ ಅಂತ ಫೇಮಸ್ ತಾನೆ, ಎಲ್ರ ಮನೇಲಿ ಒಂದೊಂದ್ ವಾರ ಇದ್ಬಿಟ್ಟು ಬರ್ತೀರಿ. ಓಕೆ, ಒಂದೊಂದ್ ಮನೆ ಫೇಮಸ್ ಆಗಿರೋದು ಒಂದೊಂದ್ ಮನೆ. ಇಲ್ಲ ನಂಬಿಕೆ ಇಲ್ಲ, ಬೇಡ ನಾವ್ ಹಿಂಗೆ ಇದ್ಬಿಡ್ತೀರಿ. ನನ್ಗ್ ಜಾಲಿಯಾಗಿರ್ಬೇಕಷ್ಟೇ, ಏನು ಕಷ್ಟ ಸುಖ ಜಾಸ್ತಿ ಮುಳುಗ್ಬಾರ್ದು ನನಗೆ. ಇವಾಗ ನಮ್ ಮನೇಲಿ ಏನಾದ್ರು, ಇವಾಗ ನಮ್ಮ ಅಮ್ಮಗೆ ಒಂದ್ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗಿಂತ ಫುಲ್ ಡೌನ್ ಆಗೋದ್ ನಾನು, ಆತರ ಆಗಿರ್ತೀನಿ ನಾನು. ಇವಾಗ ನನ್ಗೇನಾದ್ರು ಹುಷಾರಿಲ್ಲ ಅಂದ್ರೆ ನನ್ಗ್ ತಡಿಯಕ್ ಆಗಲ್ಲ. ಅವ್ರ 3-4 ಜನ ಬರ್ತಾರ ನನ್ನ ಕರ್ಕೊಂಡ್ ಹೋಗಕ್ಕೆ, ಅವ್ರಿಗೇನಾದ್ರು ಹುಷಾರಿಲ್ಲ ಅಂದ್ರೆ ಅವ್ರು ಸ್ಟ್ರಾಂಗ್ ಆಗಿರ್ತಾರ. ಆತರ ನಮ್ದು. ಸೊ ಡಿಸೈಡ್ ಆಗ್ಬಿಟ್ಟಿದೀರ ಅಂತ. ನೀವು ಲಕ್ ಅನ್ನೋದನ್ನ ನಂಬ್ತೀರಾ ಅಥವಾ ಮನಿ ಅನ್ನೋದನ್ನ ನಂಬ್ತೀರಾ, ದುಡ್ಡು ಅನ್ನೋದ್ ನಂಬ್ತೀರಾ? ಲಕ್ಕನು ನಂಬಾರ್ದು, ದುಡ್ಡನ್ನು ನಂಬಾರ್ದು. ದುಡ್ಡು ಬಂದ್ಬಿಟ್ಟು ನಮ್ ಸಂಪಾದನೆಗೆ, ದುಡ್ಡು ಬರ್ಲಿ ಅಂತ ನಾವ್ ಕಷ್ಟ ತುಂಬಾ ಯೋಚನೆ ಮಾಡಿದಷ್ಟು ನಮ್ಗೆ ದುಡ್ಡು ಮೇಲೆ ಇರುವಂತ ಇದು ಬಂದ್ಬಿಟ್ಟು ಬೇರೆ ತರ ಚೇಂಜ್ ಮಾಡ್ಬಿಡುತ್ತೆ. ಅಯ್ಯೋ ದುಡಿಬೇಕಂತ ನಮ್ಮ ಆರೋಗ್ಯ ನಾವ್ ಹಾಳು ಮಾಡ್ಕೊಂತೀವಿ. ಲಕ್ ಬಂದ್ಬಿಟ್ಟು ಅದು ಇವಾಗ ನಾವು ಹೋಗ್ತಾ ಇರ್ತೀರಿ, ಎಡುತ್ತೀರಂತ ನಮ್ಗೇನ್ ಗೊತ್ತಿರುತ್ತಾ? ಎಡು ಬಿದ್ರೆ ಪ್ರಾಣ ಹೋಯ್ತು. ಆತರ ಲಕ್ನು ನಂಬಕ್ ಆಗಲ್ಲ. ಇವತ್ತಿದ್ದಂಗೆ ಇವತ್ತು, ನಾಳೆ ಇದ್ದಂಗೆ ನಾಳೆ, ನಾಡಿದ್ದಂಗೆ ನಾಳೆ, ಅಷ್ಟೇ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ರೇಖಾ ಅವ್ರ ಲೈಫಿಗೆ? ದುಡ್ಡು ಇಂಪಾರ್ಟೆಂಟೇ, ಅಂದ್ರೆ ನಮ್ಗೆ ಜೀವನಕ್ಕೆ ಎಷ್ಟ್ ಬೇಕಷ್ಟು ಬರ್ತಾ ಇದೆ ಯೂಟ್ಯೂಬ್ ಇಂದ. ಸೇವಿಂಗು ಮಾಡ್ಕೋಬೇಕು, 4 ಜನಕ್ಕೂ ನಮ್ ಕೈಲಾಗಿದ್ದು ಒಳ್ಳೇದ್ ಮಾಡ್ಬೇಕು. ದುಡ್ಡಿದೆ ಅಂತ ಅದೇ ನೀವ್ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಬೆಳೀತಿದಾರೆ, ಬಿಲ್ಡಪ್ ಕೊಡೋದು, ಶಾಪಿಂಗ್ ಮಾಡೋದು, ಆತರ ಎಲ್ಲ ನನ್ಗೆ ಆತರ ಇಲ್ಲ, ಆತರ ಆಸೆ ಇಲ್ಲ. ದುಡ್ಡು ಸೇವಿಂಗ್ ಇದೆ, ಆದ್ರೆ ನಾನ್ ಸ್ವಲ್ಪ ನಮ್ಮ ಮನೇಲಿ ಖರ್ಚು ಮಾಡೋದು ನಾನೇ. ಯಾಕಂದ್ರೆ ಕೆಲವೊಂದು ರಿವ್ಯೂಸ್ ಕೊಡ್ತಾ ಇರ್ತೀನಿ ಐಟಮ್ಗಳನ್ನೆಲ್ಲ ತಗೊಂಡು. ಅದನ್ನು ಎಷ್ಟೊಂದ್ ಜನ ಕಮೆಂಟ್ ಹಾಕ್ತೀರಾ, ನೀವ್ ಎಷ್ಟೊಂದ್ ಖರ್ಚು ಮಾಡ್ತಾ ಇದೀರಾ, ಇಷ್ಟೊಂದ್ ಖರ್ಚು ಮಾಡ್ತಾ ಇದೀರಾ, ಏನಕ್ ತಗೊಂತೀರಾ, ಬಾಡಿಗೆ ಮನೇಲಿ ಇದ್ದೀರಾ, ಏನಕ್ ಖರ್ಚು ಮಾಡ್ಬೇಕು? ಇವಾಗ ನಾವು ಆ ವಯಸ್ಸಲ್ಲಿ ತಿನ್ನಂಗೆ ಈ ವಯಸ್ಸಲ್ಲಿ ತಿನ್ನಕ್ ಆಗಲ್ಲ, ಆಯ್ತಾ? ಅದೇ ತರನೇ ಇವಾಗ ತಗೊಂಡ್ ಏನ್ ಖರ್ಚು ಮಾಡ್ಬೇಕು ಅದನ್ನ ಅವಾಗ ತಗೋನಕ್ ಆಗಿಲ್ಲ ನನ್ಗೆ, ಇವಾಗ ತಗೊಂತಾ ಇದ್ದೀನಿ. ಇವಾಗ ಇಷ್ಟಪಡೋದನ್ನ ನಾನು ಇವಾಗ ಇಷ್ಟಪಟ್ಬಿಡ್ತೀನಿ. ನಾಳೆ ನನ್ಗೆ ಏಜ್ ಆಯ್ತಂದ್ರೆ ಮತ್ತೆ ಆ ಏಜಿಗೆ ಬರಕ್ಕಾಗಲ್ಲ. ಅದರಿಂದ ನಾನು ಎಲ್ರ ಹತ್ರ ಕೇಳ್ಕೊಳ್ಳೋದಷ್ಟೇ, ಕೆಲವೊಂದು ಶಾಪಿಂಗ್ ಐಟಮ್ ತಗೊಂಡ್ ರಿವ್ಯೂ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಇವಾಗ ಏನಾದ್ರು ಒಂದು ಐಟಮ್ ತಗೊಂಡ್ರೆ ನಾವು ಹುಡ್ತೀರಿ ಬೇರೆ ಚಾನಲ್ ಅಲ್ಲಿ ಯಾವ ತರ ರಿವ್ಯೂ ಕೊಟ್ಟಿರ್ತೀರಂತ. ಆತರ ನಾನು ಟ್ರೈ ಮಾಡೋಣ, ನಮ್ ಕನ್ನಡದವ್ರು ಸಪೋರ್ಟ್ ಮಾಡಿ ಅಂತ ಅದೊಂದು ಉದ್ದೇಶಕ್ಕೆ ನಾನು ಶಾಪಿಂಗ್ ವಿಡಿಯೋನು ಹಾಕ್ತಾ ಇರ್ತೀನಿ. ಅದೇ ಈ ಮೂಮೆಂಟ್ ಎಂಜಾಯ್ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ. ಇವಾಗ ತಗೊಂಡಿದ್ ನಾವೇನ್ ಬಿಸಾಕ್ತೀರಾ, ನಾವೇ ತಾನೇ ಯೂಸ್ ಮಾಡ್ಕೊಂತೀರಿ, ಅದಕ್ಕೆ. ಓಕೆ, ನಿಮ್ಮನ್ನ ನೋಡಿ ಎಷ್ಟೊಂದ್ ಜನ ಇನ್ಸ್ಪೈರ್ ಆಗಿರೋರು ಇರ್ತಾರೆ. ಅಡಿಗೆ ಚಾನಲ್ ಮಾಡಕ್ಕೆ ಸ್ವಲ್ಪ ಹಿಂದೇಟು ಹಾಕೋರು ಜಾಸ್ತಿ ಜನ ಇರ್ತಾರೆ. ಅವ್ರದ್ದು ಲಕ್ ಕಣಪ್ಪ, ಅದಕ್ಕೆ ಅವ್ರದ್ದು ವ್ಯೂಸ್ ಬಂದ್ಬಿಡ್ತು, ಹಿಂಗ್ ಹೇಳೋರು ತುಂಬಾ ಜನ ಇದಾರೆ. ನನಗೂ ಹೇಳಿದಾರೆ, ಏನೋ ನೀವು ಹಳೆ ಚಾನಲ್ ನಿಮ್ದು ಬಿಟ್ಟಿಲ್ಲ ಅಂದ್ರೂ ಓಡುತ್ತೆ ಅಂತ. ಅಂದ್ರೆ ನನ್ ಚಾನಲ್ ನೋಡಿ ತುಂಬಾ ಜನ ಮಾಡಿ ಆಗಲ್ಲ ಅಂತಾನು ಬಿಟ್ಟಿದ್ದಾರೆ. ಆತರ ಮಾಡೋರ್ಗೆ ಏನ್ ಟಿಪ್ಸ್ ಹೇಳಕ್ ಇಷ್ಟ ಪಡ್ತೀರಾ? ಇಲ್ಲ ವೇಟ್ ಮಾಡಿ ಈ ತರ ಆಗತ್ತೆ, ಆತರ ಏನ್ ನಿಮ್ಮ? ಅದೇ ವೇಟ್ ಮಾಡ್ಬೇಕು, ತಾಳ್ಮೆ ಇರ್ಬೇಕು ಮೇನು. ಮತ್ತೆ ಇವಾಗ ನಿಮ್ ಒಂದ್ ಸ್ವಲ್ಪ ವ್ಯೂಸ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಅವಾಗ ನೀವು ಒಂದ್ ವಾರಕ್ಕೋ 10 ದಿವಸಕ್ಕೋ ಅಥವಾ ಇಷ್ಟ ಬಂದಂಗ್ ಬಿಡ್ಬಾರ್ದು. ರೆಗ್ಯುಲರ್ ಆಗಿ ವಿಡಿಯೋ ಬಿಡ್ಬೇಕು. ಮತ್ತೆ ಜನಕ್ಕೆ ಈ ಟೈಮಿಂಗ್ಸ್ ಇರ್ಬೇಕು. ಆ ಟೈಮಿಂಗ್ ಬಿಟ್ಟಾಗ ಅವಾಗ ನಿಮ್ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ, ನಾಳೆ ಈ ಚಾನಲ್ ಇಂದ ವಿಡಿಯೋ ಬರುತ್ತೆ, ಅವಾಗ ನೋಡ್ಬೋದು ಅಂತ. ಆತರ ಕಂಟೆಂಟ್ ಒಂದೇ ತರ ಇರ್ಬೇಕು. ಎಲ್ರ ತರ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಇಷ್ಟ ಬಂದಾಗ ವಿಡಿಯೋ ಮಾಡೋದು, ಇಷ್ಟ ಬಂದಾಗ ಬಿಡೋದು. ಮತ್ತೆ ಇವಾಗ ಅಡ್ಗೆ ಮಾಡ್ತಾ ಇದ್ರೆ ಅಡ್ಗೆದೇ ಬಿಡ್ಬೇಕು, ಅದ್ರಲ್ಲಿ ಬಿಟ್ಬಿಟ್ಟು ವ್ಲಾಗ್ ಹಾಕೋದು, ಶಾಪಿಂಗ್ ಹಾಕೋದು ಅದೆಲ್ಲ ಮಾಡಿದ್ರೆ ಹೋಗಲ್ಲ. ಆ ಚಾನಲ್ ಏನಂತ ಫಸ್ಟ್ ಹಾಕೊಂಡಿರ್ತಾರೆ ಅದೇ ಹಾಕ್ಬೇಕು ಅಂತ ಹೇಳ್ತೀರಾ. ಸೊ ಭಯಾನೂ ಇರುತ್ತೆ ಕೆಲವರಿಗೆ, ನೀವ್ ಹೇಳ್ದಂಗೆನೆ ಹಿಂದೇಟ್ ಆಗ್ತಾರೆ ಅಂತ. ಇವಾಗ ಮಾಡ್ತಿರೋರಿಗೆ ನೀವ್ ಒಂದ್ ಎಕ್ಸಾಂಪಲ್ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರಿ. ಹಿಂದೇಟ್ ಆಗ್ತಾರಲ್ಲ, ನಮ್ಮನೆಗ್ ಸಪೋರ್ಟ್ ಮಾಡೋರು ಇರಲ್ಲ, ಅವ್ರ ಮನೆ ಸಪೋರ್ಟ್ ಮಾಡೋರು ಇರ್ತಾರೆ. ಈ ತರ ನೆಗೆಟಿವ್ ಕಮೆಂಟ್ಸ್ಗಳು ಕೆಲವ್ರು ಆಗ್ತಿರ್ತಾರೆ. ಅವ್ರಿಗೇನಪ್ಪ ಮನೆ ಸಪೋರ್ಟ್ ಮಾಡ್ತಾರೆ, ಅವಳಿಗೆ ಲಕ್ಷ ಬರುತ್ತೆ, ನಮ್ಗೆ ಎಲ್ ಬರುತ್ತೆ, ನಮ್ಮ ಹತ್ರ ದುಡ್ಡು ಎಲ್ಲಿದೆ, ನಮ್ಮ ಮನೆಗೆ ಯಾರು ಸಪೋರ್ಟ್ ಮಾಡಲ್ಲ, ಹಿಂಗ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ?
ಅಂದ್ರೆ ನೆಗೆಟಿವ್ ಅಂದ್ರೆ ನೀವು ಓದಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಇವಾಗ ನನ್ಗೆ ಗೊತ್ತಿಲ್ಲ ಏನ್ ಇದ್ರ ಬಗ್ಗೆನು. ನಾನು ನಮ್ ತಮ್ಮ ಸಪೋರ್ಟ್ ಇಂದ ಇಷ್ಟ ಮಟ್ಟಕ್ಕೆ ಬಂದಿರೋದು. ಜನ ಸಪೋರ್ಟ್ ಮಾಡಿದ್ದಾರೆ, ಜನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಎಲ್ಲ ಇಷ್ಟಪಟ್ಟು ಲೈಕ್ ಮಾಡಿರೋದಕ್ಕೆ ಇಷ್ಟ ಮಟ್ಟಕ್ಕೆ ತಗೊಬಂದ್ ನಿಲ್ಸಿದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಇದೆ. ಮತ್ತೆ ನನಗೆ ಇದು ಎಡಿಟ್ ಮಾಡೋದು, ವಿಡಿಯೋ ಮಾಡೋದೆಲ್ಲ ಗೊತ್ತಿರ್ಲಿಲ್ಲ. ಇವಾಗ ನಾನು ಒಂದು ವರ್ಷದಿಂದ ನಾನು ರೇಖಾ ಟ್ಯಾಲೆಂಟ್ ಚಾನಲ್ಗೆ, ಇನ್ಸ್ಟಾಗ್ರಾಮ್ಗೆ ಅದಕ್ಕೆಲ್ಲ ನಾನಾಗಿ ಶಾರ್ಟ್ ವಿಡಿಯೋ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ಏನಾದ್ರು ಬರೆಯೋದಿದ್ರೆ ನಮ್ ಗೂಗಲ್ ಅಕ್ಕ ಇದಾರಲ್ಲ, ಅವ್ರನ್ನ ಕೇಳ್ಕೊಂತೀನಿ. ಅವ್ರನ್ನ ಕೇಳ್ಕೊಂಡು ಅಕ್ಷರಗಳನ್ನೆಲ್ಲ ಕೂಡಿಸ್ಕೊಂಡು ಅಥವಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಹೊಡಿತೀನಿ. ಆ ವಾಯ್ಸ್ ರೆಕಾರ್ಡ್ ಇರೋದ್ರಿಂದ ನನಗೆ ಈಸಿ ಆಗುತ್ತೆ. ಇನ್ನು ನಿಜ ಓದಿರೋರ್ಗಿಂತ ನಾನು ಓದೇ ಎಲ್ಲಾ ಕೆಲ್ಸಾನು ನಾನು ಮಾಡ್ತಾ ಇದ್ದೀನಿ. ರೀಲ್ಸ್ ಆಗಿರ್ಬೋದು, ಅದೇ 2 ಚಾನಲ್ಗೆ. ಅದಕ್ಕೆಲ್ಲ ನಾನೇ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಎಲ್ಲ ಬರೆಯೋದೆಲ್ಲ ನಾನೇ ಮಾಡ್ತಾ ಇದ್ದೀನಿ. ಅಂತದ್ರಲ್ಲಿ ನೀವು ಓದಿರೋರು ಇದ್ರೆ, ನಿಮ್ ಮನೇಲಿ ಸಪೋರ್ಟ್ ಇಲ್ಲ ಅಂದ್ರೆ, ನಿಮ್ಗೆ ಗೊತ್ತಿರೋದ್ ಏನಿದೆ ಅದನ್ನ ನೀವು ರೆಗ್ಯುಲರ್ ಆಗಿ ಬಿಟ್ಕೊಂಡು ಹೋಗ್ಬೇಕು. ಮತ್ತೆ ತಾಳ್ಮೆಯಿಂದ ನೀವು ನಾಳೆನೆ ವ್ಯೂಸ್ ಬಂದ್ಬಿಡುತ್ತೆ, ಏನಪ್ಪ ಇವತ್ ಬಿಟ್ಟಿದೀನಿ ಒಬ್ರು ನೋಡಿಲ್ಲ ಅಂತ ಬಿಡ್ಬಾರ್ದು. ಕಂಟಿನ್ಯೂ ಆಗಿ ಹಾಕ್ಬೇಕು. ಆತರ ಇವಾಗ ನಾನು ಶಾರ್ಟ್ ವಿಡಿಯೋ ಹಾಕ್ತೀನಿ. ಅದ್ರಲ್ಲಿ ಒಂದೊಂದು ಹಿಟ್ಟಾಗುತ್ತೆ, ಒಂದೊಂದು ಓಡಲ್ಲ. ಅದಕ್ಕನ್ಬಿಟ್ಟು ನಾನು ಸ್ಲೋ ಆದ್ರೆ ನನ್ನ ಕುಗ್ಗಿಸಿದ್ರೆ ಮತ್ತೆ ಇನ್ನ ಮುಂದೆ ಮಾಡೋದಕ್ಕೆ ಇದ್ ಮಾಡ್ಬಿಡುತ್ತೆ, ಸ್ಟಾಪ್ ಧೈರ್ಯ ಬರೋದಿಲ್ಲ. ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀನಿ. ಸತತ ಪ್ರಯತ್ನ ಇದ್ರೆ ಎಲ್ಲಾನು ಸಕ್ಸಸ್ ಆಗುತ್ತೆ. ಓಕೆ, ಇವಾಗ ರೇಖಾ ಅವ್ರಿಗೆ ಅಡಿಗೆ ಬಗ್ಗೆ ಎಲ್ಲ ಕೇಳಿದ್ವಿ. ರೇಖಾ ಅವ್ರಿಗೆ ಅಡಿಗೆ ಬಗ್ಗೆ ಬಿಟ್ಟು ಬೇರೆ ಏನಾದ್ರು ಕೇಳೋಣ, ರೇಖಾ ಅವ್ರ ಬಗ್ಗೆ ತಿಳ್ಕೊಳೋಣ ಅನ್ನೋ ಒಂದು ಕುತೂಹಲ. ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ, ಅಂದ್ರೆ ಅಡಿಗೆ ಬಿಟ್ಟು? ಇವಾಗ ಅಡ್ಗೆ ಅಂದ್ರೆ ಇವಾಗ ಮಾಮೂಲಿ ಮನೆಯಲ್ಲಿ ಬೆಳಗ್ಗೆ ಮಾಡ್ತೀವಿ ಅಡ್ಗೆ. ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಅಡ್ಗೆ ಮಾಡ್ತೀರಾ ನಿಮ್ಗೇನಂತ ಹೇಳ್ತಾರೆ, ಬೆಳಗ್ಗೆನೂ ಮಾಡ್ತೀನಿ ಟಿಫನ್ಗೆ, ಮತ್ತೆ ಮಧ್ಯಾಹ್ನ ಯೂಟ್ಯೂಬ್ಗೆ, ರಾತ್ರಿ ನೈಟ್ಗೆ 3 ಹೊತ್ತು ಅಡಿಗೆ ಮಾಡ್ತಾ ಇರ್ತೀನಿ. ಹೆಂಗಿರುತ್ತೆ ಹೇಳಿ. ಅದ್ರ ಜೊತೆಗೆ ನಾನು ಇನ್ನೊಂದ್ ಚಾನಲ್ ಇಟ್ಟಿದ್ದೀನಿ. ಅದ್ ಬಂದ್ಬಿಟ್ಟು ನನ್ಗೂ ಅದು ಫೇವ್ರೆಟ್ ಚಾನಲ್. ಅದೇ ನನಗೆ ಕೆಲ್ಸಕ್ಕೆ ಹೋಗುವಾಗ ಆಕ್ಟಿವಿಟಿ ಗೇಮ್ ಇಂಟ್ರೆಸ್ಟ್ ಇತ್ತಲ್ಲ, ಅವಾಗ ಕಸದಿಂದ ರಸ ಅಂದ್ರೆ ವೇಸ್ಟ್ ಐಟಮ್ ಇಂದ ಕ್ರಿಯೇಟ್ ಮಾಡ್ಬೇಕನ್ನೋ ಐಡಿಯಾ ಬಂದಾಗನೇ ನನ್ಗೆ ಈ ಆರ್ಟ್ ಅಂಡ್ ಕ್ರಾಫ್ಟ್ ಮೇಲೆ ಆಸೆ ಬಂದಿದ್ದು. ಆವಾಗ ನಾನು ಇವಾಗ ಒಂದು ವೇಸ್ಟ್ ವಾಟರ್ ಬಾಟಲ್ ಬಿಸಾಕೋ ಬದ್ಲು ಅದರಿಂದ ಒಂದು ಹೋಮ್ ಡೆಕೋರ್ ಮಾಡಿ ಅದನ್ನ ವಿಡಿಯೋ ಮಾಡಾಕ ನನ್ನ ತರ ನಾನು ಆ ಚಾನಲ್ ಕ್ರಿಯೇಟ್ ಮಾಡಿರೋದು. ಅದರಲ್ಲಿ ಬಂದ್ಬಿಟ್ಟು ಅದೇ ಶಾಪಿಂಗ್ ವಿಡಿಯೋ ಹಾಕ್ತೀನಿ, ಕ್ರಾಫ್ಟ್ ಮಾಡೋದಾಗ್ತೀನಿ, DIY ಹಾಕ್ತೀನಿ. ಆಮೇಲೆ ಕೆಲವೊಮ್ಮೆ ಏರಿಗೆ ಸ್ಕಿನ್ನಿಗೆ ಅದಕ್ಕೆಲ್ಲ ಟಿಪ್ಸ್ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನಿಮಗೆ ಪರ್ಸನಲ್ ಆಗಿ ಏನ್ ಇಷ್ಟ ಅಂದ್ರೆ ಆಟಗಳಾಗಿರ್ಬೋದು, ಸಾಂಗ್ಸ್ ಇಲ್ಲ ಮೂವೀಸ್ ನೋಡೋದು, ಶಾಪಿಂಗ್ ಹೋಗೋದು, ಆ ತರದಲ್ಲಿ ಯಾವ್ದು ಇಷ್ಟ? ಶಾಪಿಂಗ್ ಅಂದ್ರೆ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋದು ನಾನು. ಅದೇ ಅದ್ರೂನು ಅಷ್ಟೇ ಎಲ್ಲ ಕ್ವಾಲಿಟಿ ಆಗಿರ್ಬೇಕು, ಕಡಿಮೆ ರೇಟ್ ಇರ್ಬೇಕು, ಆ ತರ ನೋಡಿ ತಗೊಳ್ಳೋದು. ಆಮೇಲೆ ಮೂವೀಸ್ ಅಂದ್ರೆ ನನ್ನಷ್ಟು ಸೈಕೋ ತರ ಯಾರು ನೋಡಲ್ಲ ಅನ್ಕೊಂತೀನಿ. ಎಲ್ಲ ಕನ್ನಡ, ತಮಿಳು, ತೆಲುಗು, ಹಿಂದಿ, ಟರ್ಕಿಸು, ಕೊರಿಯನ್ಸು ಫುಲ್ಲು K-ಡ್ರಾಮಾಗ್ ಮುಳುಗ್ಬಿಟ್ಟಿದೀನಿ ನಾನು ಇವಾಗ. ಅದ್ರಲ್ಲಿ ಯಾವಾಗ ಒಂದ್ ವಾರ ನೋಡೋದ್ನ ನಾನು ಒಂದ್ ದಿವಸದಲ್ಲೇ ಮುಗಿಸ್ತೀನಿ, ಆ ತರ ಮುಳುಗ್ತೀನಿ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಯೂಟ್ಯೂಬ್ ಅಲ್ಲಿ ಮುಳುಗಿರ್ತೀರಾ? ನೈಟ್ ಎಲ್ಲ ಫಿಲ್ಮ್ ನೋಡ್ತೀರಾ, ನಿದ್ದೆ ಮಾಡ್ತೀರಾ? ಇಲ್ಲ ನಿದ್ದೆ ಕರೆಕ್ಟ್ ಆಗಿ ನಾನು 10:30 ಮಲಗಿದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ. ಟೈಮಿಂಗ್ಸ್ ನಾನು ಪಕ್ಕಾ ಫಾಲೋ ಮಾಡ್ತೀನಿ. ನಾಷ್ಟ ಇಷ್ಟೊತ್ತಿಗೆ ತಿನ್ಬೇಕು, ಮಧ್ಯಾಹ್ನ ಊಟ ಇಷ್ಟೊತ್ತಿಗೆ ತಿನ್ಬೇಕು. ಟೈಮಿಂಗ್ಸ್ ಮಾತ್ರ ನಾನು ಮಿಸ್ ಮಾಡೋದಿಲ್ಲ ಎಲ್ಲೂನು. ಆಮೇಲೆ ಇವಾಗ ಏನಾದ್ರು ಕೆಲಸ ಮಾಡುವಾಗ ಸ್ಟೋರಿಗಳು ಕೇಳ್ತೀನಿ, ಪಾಕೆಟ್ ಎಫ್ ಬರುತ್ತಲ್ಲ ಅದು ಕೇಳ್ತೀನಿ. ಒಂದೊಂದ್ಸರಿ ತುಂಬಾ ಇಂಟ್ರೆಸ್ಟ್ ಇರೋದಾದ್ರೆ ವಿಡಿಯೋ, ಇವಾಗ ನಾನ್ ಮೇಲೆ ಹೋಗ್ತೀನಲ್ಲ ನಾನು ವಿಡಿಯೋ ಮಾಡೋ, ಆವಾಗ ನಮ್ ತಮ್ಮ ಟ್ಯಾಬ್ ಇಸ್ಕೊಟ್ಟವನೆ, ಮೂವಿ ನೋಡ್ಕೊಂಡು ನಾನು ಇದ್ ಮಾಡ್ಕೊಂತೀನಿ. ಎಷ್ಟು ಮೂವೀಸ್ ನೋಡ್ತೀರಿ ದಿನಕ್ಕೆ? ಮೂವೀಸ್ ಯಾವ್ದು ಬಂದ್ರೂ ನೋಡ್ತೀರಿ. ಕೆಲವೊಂದು ಕನ್ನಡ ಮತ್ತೆ ಚೆನ್ನಾಗಿರೋದಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ತೀರಿ ನಾವು. ಆಮೇಲೆ ಈ ಬೇರೆ ಊರ್ದೆಲ್ಲ ಮಾತ್ರ ಇದ್ರಲ್ಲಿ ನೋಡ್ಕೊಂತೀನಿ. ಇದು ಸೀರೀಸ್ ಅಂದ್ರೆ ಗೊತ್ತಲ್ಲ, ಅದು ಒಂದ್ ಅವರ್ ಇರುತ್ತೆ. 16 ಎಪಿಸೋಡ್, 15 ಎಪಿಸೋಡ್, 20 ಎಪಿಸೋಡ್ ಇರ್ತವೆ. ಈ ನಿಜ ಹೇಳ್ಬೇಕಂದ್ರೆ ಈ ಟರ್ಕಿಸ್ದೆಲ್ಲ 160-170 ಎಪಿಸೋಡ್ ಇರುತ್ತೆ. ಅದನ್ನೆಲ್ಲ ಒಂದ್ 3-4 ದಿವಸದಲ್ಲಿ ನೋಡಿ ಮುಗಿಸ್ತೀನಿ. 170 ಎಪಿಸೋಡ್ ಇರೋದು ಅಂದ್ರೆ ಆತರ ಮುಳುಗಿರ್ತೀನಿ, ಎಲ್ಲಾ ಟೈಮಲ್ಲೂ ನೋಡ್ತಾ ಇರ್ತೀನಿ ನಾನು. ರೇಖಾ ಅವ್ರಿಗೆ ಏನಾದ್ರು ಈ ಹಿಂದೆ ಏನಾದ್ರು ಲವ್ ಆಗಿತ್ತಾ, ಈಗಲ್ಲ ಯಾವಾಗ ಒಂದಾನ ಕಾಲದಲ್ಲಿ ಎಲ್ಲಾದ್ರೂ ಸ್ಟೋರಿ ಅಂತ ಇರುತ್ತಲ್ಲ, ಫಸ್ಟ್ ಲವ್ ಅನ್ನೋದು, ನೆನಪು ಅನ್ನೋದು, ಕಾಲೇಜ್ ಟೈಮ್? ಇಲ್ಲ, ಆತರ ಯಾವ್ದು ಇಲ್ಲ. ನಾನು ಫುಲ್ ಫ್ರೆಂಡ್ಲಿ, ಯಾರ ಹತ್ರನೂ ಜೋಶಾಗೆ ಇರ್ತೀನಿ. ಇವಾಗ ಯಾರಾದ್ರೂ ಹೊಸದಾಗಿ ಬಂದ್ರೆ ಮಾತಾಡ್ತೀನಿ, ಸಡನ್ ಆಗಿ ನಿಮ್ ಜೊತೆ ಕ್ಲೋಸ್ ಆಗ್ತೀನಿ, ಆತರ ನನ್ ಮೈಂಡ್ ಸೆಟ್. ಆತರ ಎಲ್ಲ ಇಲ್ಲವೇ ಇಲ್ಲ. ನಾನು ಯಾರು ನನ್ ಮೈಂಡ್ ಅಲ್ಲೂ ಬರಲ್ಲ ಆತರ. ಅದೇ ಮದ್ವೆನೇ ಆಗಲ್ಲ ಅಂದ್ಮೇಲೆ ಇನ್ನೇನಕ್ಕೆ ಆಸೆ? ಈಗ ಅಂದ್ರೆ ಕೆಲವ್ರು ಅಂತಾರೆ ಮದ್ವೆ ಯಾಕಾಗಲ್ಲ ಅಂತ ಕೇಳಿದ್ರೆ ಅವ್ರಿಗೇನೋ ಒಂದು ಎಕ್ಸ್ಪೀರಿಯನ್ಸ್. ಕೆಲವ್ರಿಗೆ, ನಾನು ಎಲ್ಲರಿಗೂ ಹೇಳ್ತಿಲ್ಲ, ಕೆಲವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಇನ್ನು ಕೆಲವ್ರಿಗೆ
ಏನೋ ಒಂದು ಪ್ರಾಬ್ಲಮ್ ಅದೇ ಆಗಿ problem ಫೇಸ್ ಮಾಡಿರ್ತಾರೆ. ಅದಕ್ಕೆ ನಿಮ್ಗೆ ಈ ತರ ಅಂತಂದ್ರೆ ನಿಮ್ಗೇನು ಆಗೇ ಇಲ್ಲ ಹೇಳ್ಬೇಕು. ನನ್ನ ಮೈಂಡ್ ಅಲ್ಲೇ ಇಲ್ಲ, ನಂದೇ ಒಂದ್ ಪ್ರಪಂಚ, ನಂದೇ ಒಂದ್ ಲೋಕ ಅನ್ನೋ ತರ ಇರ್ತೀನಿ ನಾನು ಅಷ್ಟೇ. ನೀವ್ ಅಕ್ಕಪಕ್ಕ ನೋಡ್ಬಿಟ್ಟೆ ಅದಕ್ಕೆ ಸ್ಟಕ್ ಆಗ್ಬಿಟ್ಟಿದೀರಾ. ಅಯ್ಯೋ ಲೈಫ್ ಮದ್ವೆ ಅಂದ್ರೆ ಅಷ್ಟೇ, ಎಲ್ಲೂ ಓಡಾಡಕ್ ಆಗಲ್ಲ, ಹೌದು, ಅದಕ್ಕೆ ಅಲ್ಲಿ ಅಷ್ಟೇ ಮಾಡಕ್ ಸುಮ್ನೆ ಕೆಲ್ಸ ಏನಕ್ಕೆ ಅಲ್ಲಿ ಮಾಡಕ್ ಕೆಲ್ಸನ ಇಲ್ಲಿ ಮಾಡ್ತೀನಿ ಅಷ್ಟೇ. ಇವಾಗಂತೂ ಈ ಹುಷಾರಿಲ್ದೆ ಕೊರೋನಾ ಟೈಮ್ ಬಂದಾಗಂತೂ ಇನ್ ನಾವ್ ಬದುಕ್ತೀರಾ ಇಲ್ವಾ, ಏನಾದ್ರು ಕಾಯಿಲೆ ಬಂತಂದ್ರೆ ಫಸ್ಟ್ ಬರೋದೇ ಟೆನ್ಷನ್, BP ಬರುತ್ತೆ ಎಲ್ರಿಗೂ. ಹೌದು. ಆತರ ಅಷ್ಟೇ. ನನ್ಗೇನ್ ಅಷ್ಟೇ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಮ್ ತಂಗಿಗ್ ಮಾಡ್ದೆ, ತಮ್ಮನ್ ಮಾಡ್ಬೇಕಷ್ಟೇ. ನನ್ಗೆ ಆಸೆ ಇರೋದು ಮದ್ವೆ ಮಾಡ್ಬೇಕು, ಆಮೇಲೆ ಮನೆ ಒಂದ್ ಕಟ್ಬೇಕಷ್ಟೇ. ಮನೆ ಕಟ್ಟಿದ್ಮೇಲೆ ನನ್ ಕೆಲ್ಸ, ನಂದೇನೋ ಯೂಟ್ಯೂಬ್ ಜರ್ನಿ ಮಾಡ್ಬೇಕು. ಮತ್ತೆ ನಂದು ಇನ್ನೊಂದ್ ಚಾನಲ್ ಇದೆಯಲ್ಲ, ಅದ್ರಲ್ಲಿ ಕಂಟಿನ್ಯೂ ಆಗ್ಬೇಕು ಅನ್ನೋದು ಆಸೆ ಇದೆ ಅಷ್ಟೇ. ಓಕೆ, ನೀವು ಸ್ಟಾರ್ ಕಿಚನ್ಗೂ ಹೋಗಿದ್ದೀರಾ, ನಮ್ ಸಿಹಿ ಕಹಿ ಚಂದ್ರು ಸರ್ ಭೇಟಿ ಆಗಿದ್ದೀರಾ, ಮಂತ್ಲಿ 2 times ಬೇರೆ ಹೋಗ್ತೀರಾ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವ್ ಅವರಿಂದ ಏನ್ ಕಲ್ತ್ರಿ, ನಿಮ್ಮಿಂದ ಅವ್ರ ಏನ್ ಕಲ್ತ್ರು? ಅವಾಗೆಲ್ಲ ನಾವು ಟಿವಿನಲ್ಲಿ ಬರೋಂತ ಅಡ್ಗೆಗಳನ್ನ ತಾನೇ ನೋಡಿ ಕಲ್ತ್ಕೊಂತ ಇದ್ದಿದ್ದು. ಇವಾಗೂನು ನಾವ್ ಮರೆಯಕ್ ಆಗಲ್ಲ. ಅವಾಗಿನ ಜನರೇಷನ್ ಇವಾಗ ಬರಕ್ ಆಗಲ್ಲ, ಚೇಂಜ್ ಮಾಡಕ್ ಆಗಲ್ಲ. ಸೊ ಅದೇ ತರ ಅವಾಗ ಅವ್ರ ಜೊತೆ ವಿಡಿಯೋ ಮಾಡಿದ್ರೆ ತುಂಬಾ ಜಾಲಿಯಾಗಿ ಜೋಶಾಗಿ ಮಾಡಿದೀನಿ. ಖುಷಿ ಆಗುತ್ತೆ ಹೋಗಿ ಮಾಡೋದಕ್ಕೆ. ಸಿಹಿ ಕಹಿ ಚಂದ್ರು ಸರ್ ಜೊತೆ ಮಾಡಿದೀನಿ. ಫಸ್ಟ್ ಬಂದ್ಬಿಟ್ಟು ನನ್ಗೆ ಮುರಳಿ ಸರ್ ಜೊತೆ ಅವಕಾಶ ಸಿಕ್ತು. ಫಸ್ಟ್ ಕಲರ್ಸ್ ಅಲ್ಲಿ ಸವಿರುಚಿ ಬಂತಲ್ಲ, ಸವಿರುಚಿ ಅಲ್ವಾ, ಸವಿರುಚಿನಲ್ಲಿ ಫಸ್ಟ್ ಮುರಳಿ ಸರ್ ಜೊತೆ ಮಾಡಿದೆ. ಅದಾಗಿ ಒಂದ್ ತಿಂಗಳಿಗೆ ಏನೋ ಅನ್ಸುತ್ತೆ, ಒಂದ್ ತಿಂಗಳಿಗಲ್ಲ, ಒಂದ್ 15 ದಿವಸಕ್ಕೇನೋ ಸಿಹಿ ಕಹಿ ಚಂದ್ರು ಸರ್ ಜೊತೆಗ್ ಬಂತು. ಅದಾಗಿ ಒಂದ್ 6 ತಿಂಗಳಿಗೆ ನನಗೆ ಮತ್ತೆ ಕಲರ್ಸ್ ಇಂದ ಈ ತರ ಅಡ್ಗೆ ಇದೆ ಬರ್ಬೇಕು ನೀವು ಅಂತ ಹೇಳಿ 1 ವರ್ಷ ಅವ್ರ ಜೊತೆ ಕಂಟಿನ್ಯೂ ಮಾಡಿದೆ. 1 ವರ್ಷ ಆಯ್ತು ಏನೋ ಗೊತ್ತಿಲ್ಲ, ಆದ್ರೆ ಹೋಗಿ ರೆಸಿಪಿ ಮಾಡ್ಬಿಟ್ಟು ಬರ್ತಾ ಇದ್ದೆ. ಖುಷಿ ಇದೆ, ಜಾಲಿಯಾಗಿ. ಅಂದ್ರೆ ನನಗೆ ಇವಾಗ ನಿಮ್ ಹತ್ರ ಮಾತಾಡ್ತಾ ಇದೀನಿ, ಅದೇ ಏನಾದ್ರು ನಾನೇ ಮೊಬೈಲ್ ಇಟ್ಕೊಂಡು ಅಥವಾ ನಮ್ ತಮ್ಮನೇ ಕ್ಯಾಮ್ರಾ ಇಟ್ಕೊಂಡ್ ಬಂದ್ರೆ ಇಷ್ಟು ಕರೆಕ್ಟ್ ಆಗಿ ಮಾತಾಡಲ್ಲ ನಾನು, ಫುಲ್ ಟೇಕ್ ತಗೊಂತೀನಿ. ಆಮೇಲೆ ಅಲ್ಲಿ ಟಿವಿ ಚಾನಲ್ ಅಲ್ಲೂ ಅಷ್ಟೇ, ನಾನು ಜಾಸ್ತಿ ಟೇಕೆ ತಗೊಳಲ್ಲ, ನಾನ್ ಮಾತಾಡಲ್ಲ ಅನ್ಕೊಂಡ್ ಹೋಗಿರ್ತೀನಿ, ಅದೇ ನನಗೆ ಗೊತ್ತಿರಲ್ಲ ಅಷ್ಟ್ ಮಾತಾಡಿರ್ತೀನಿ ನಾನು. ಅದೇ ಅದು ಕಾನ್ವರ್ಸೇಷನ್ ಬಿಲ್ಡ್ ಆದ್ಮೇಲೆ ಅದು ಸ್ಟಾಪ್ ಮಾಡಕ್ಕಾಗಲ್ಲ. ಅದೇ ಇಲ್ಲಿ ಒಬ್ರೇ ನಾವೇ ಮಾತಾಡ್ತಿದ್ವಿ. ಅದ್ ಹೆಂಗ್ ಮಾಡ್ತಾರ ವ್ಲಾಗ್ ಮಾಡೋರ್ ಗ್ರೇಟ್ ನಿಜ. ನಾನ್ ಟ್ರೈ ಮಾಡಿದೀನಿ, ನನ್ ಕೈಯಲ್ಲಿ ಆಗ್ತಾನೆ ಇಲ್ಲ. ಎಲ್ಲರೂ ಮಾಡಿರ್ತಾರೆ, ರೀಟೇಕ್ ತಗೊಂಡಿರ್ತಾರೆ. ನಮ್ಮನೇಲಿ ಎಲ್ರಿಗೂ ಅಷ್ಟೇ, ವ್ಲಾಗ್ ಮಾಡು ಅಂತಾರೆ. ನನ್ಗೆ ಅದ್ ಹೆಂಗ್ ಮಾತಾಡೋದು, ಕ್ಯಾಮ್ರಾ ನೋಡ್ಕೊಂಡು ಹೆಂಗ್ ಮಾತಾಡೋದು ಅನ್ಸ್ಬಿಡುತ್ತೆ. ಓಕೆ ಮ್ಯಾಮ್, ಇವಾಗ ಸರ್ ಬಗ್ಗೆ ಹೇಳಿದ್ರಲ್ಲ, ಸಿಹಿ ಕಹಿ ಚಂದ್ರು ಸರ್ ಬಗ್ಗೆ ಮಾತಾಡಿದ್ರಿ. ಸೊ ಅವ್ರ ಜೊತೆ ಅವ್ರಿಂದ ಏನ್ ಅಡಿಗೆ ಕಲ್ತ್ರಿ ಅಂತ? ಅವ್ರದ್ದು ಅಂದ್ರೆ ನಾನು ಹೋಗಿ ಮಾಡಕ್ ಹೋಗಿದ್ದಿದ್ದು. ಹೌದು. ಅವ್ರು ತುಂಬಾ ಒಳ್ಳೊಳ್ಳೆ ವೆಜ್ ರೆಸಿಪಿಗಳು ಹಾಕಿದ್ದಾರೆ. ಸೊ ಅವ್ರದ್ದು ಬುಕ್ ಸಹ ಇದೆ, ಅವ್ರು ರಿಟರ್ನ್ ಗಿಫ್ಟ್ ಆಗು ಕೊಟ್ಟಿದ್ದಾರೆ ಮೆಮೊರಿ ಆಗಿ. ಮತ್ತೆ ಅದಾದ್ಮೇಲೆ ಒಂದು ಓಪನಿಂಗ್ ಸ್ವೀಟ್ ಬೇಕರಿದು ಒಂದು ಓಪನ್ ಮಾಡಿದ್ರು, ಅಲ್ಲೂ ಭೇಟಿ ಅದೇ. ಅವ್ರ ಜೊತೆ ಅಂತೂ ಅವ್ರೊಬ್ರು ಆಕ್ಟ್ರು ಈ ತರ ಸೆಲೆಬ್ರಿಟಿ ತರ ಟ್ರೀಟ್ ಮಾಡೋದೇ ಇಲ್ಲ. ಎಷ್ಟು ಕೂಲ್ ಆಗಿರ್ತಾರಂದ್ರೆ, ಇವಾಗ ನಾನ್ ನಿಮ್ ಹತ್ರ ಹೆಂಗ್ ಮಾತಾಡ್ತಾ ಇದೀನೋ ಅದೇ ತರ ಫುಲ್ ಕಾಮಿಡಿ ಮಾಡ್ಕೊಂಡು ಜೋಶಲ್ಲಿ ಇರ್ತಾರೆ. ಈ ತರ ಇಂಥವ್ರ ಹತ್ರ ನಾವ್ ಮಾತಾಡ್ತಾ ಇದೀರಂತ ಭಯ ಅನ್ನೋದೇ ಬೇಕಾಗಿಲ್ಲ, ಆ ತರ ಖುಷಿಯಾಗಿ ಮಾತಾಡ್ತಾರೆ. ಇಲ್ಲೂ ಅಷ್ಟೇ, ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ ಎಲ್ಲ ಬರ್ತಾರಲ್ಲ, ಎಲ್ಲ ನನ್ನ ನೋಡಿದ ತಕ್ಷಣ ಕಂಡಿಡಿತಾರೆ. ಅಂದ್ರೆ ಇವಾಗ ನಾನ್ ಮುಖ ತೋರಿಸ್ತಾ ಇದೀನಿ ಯೂಟ್ಯೂಬ್ ಅಲ್ಲಿ, ಅವಾಗ ಏನು ಅಷ್ಟು ತೋರಿಸ್ತಾ ಇರ್ಲಿಲ್ಲ. ಆಮೇಲೆ ಸಿಹಿ ಕಹಿ ಚಂದ್ರು ಸರ್ ಒಂದು ಪ್ರೋಗ್ರಾಮ್ ಮಾಡಿದ್ರು, ಎಪಿಸೋಡ್ ಎಲ್ಲ ಮುಗ್ದ್ಮೇಲೆ ಒಂದು ಈವೆಂಟ್ ತರ ಮಾಡಿದ್ರು. ಅಲ್ಲಿ ಅಂತೂ ಎಷ್ಟೊಂದ್ ಜನ ಆಕ್ಟರ್, ಸೀರಿಯಲ್ ಆಕ್ಟರ್, ಫಿಲಿಂ ಆಕ್ಟರ್ ಎಲ್ಲ ಬಂದು ಗುರ್ತಿಸಿದ್ರು ನಾನು. ತುಂಬಾ ಖುಷಿ ಆಯ್ತು. ಹಂಗಂದ್ರೆ ನಂದು ನೋಡ್ತಾರೆ ಇವ್ರೆಲ್ಲ ಆಕ್ಟರ್ಗಳು ಅಡ್ಗೆಗಳ ನೋಡ್ತಾರೆ. ಕ್ವಶನ್ ಡೌಟೇ ಬೇಡ, ಯಾಕಂದ್ರೆ ಯಾವ ಅಡಿಗೆ ಹಾಕಿದ್ರೆ ನೀವೇ ಫಸ್ಟ್ ಇರ್ತೀರಾ. ಸೊ ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ಫೇಮ್ ಇಷ್ಟೊಂದು ಗುರ್ತಿಸ್ತಿದ್ದಾರೆ ಅಂತಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಯಾಕಂದ್ರೆ ಇದ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈಗ ಜಸ್ಟ್ ಒಂದ್ ಸೀರಿಯಲ್ ಮಾಡಿರ್ತಾರೆ, ಇಲ್ಲ ಒಂದ್ ಶಾರ್ಟ್ ಮೂವಿ ಮಾಡಿರ್ತಾರೆ. ಜಸ್ಟ್ ಒಂದ್ ಶಾರ್ಟ್ ಮೂವಿ ಮಾಡಿದ್ರೆ ನಾನ್ ಸ್ಟಾರ್ ಅಂತ ಫೀಲ್ ಮಾಡ್ಕೊಂತಾರೆ. ನನ್ಗೆ ಆತರ ಅವ್ರು ಫೀಲ್ ಮಾಡ್ಕೊಂತಾರೆ. ಸೊ ನೀವ್ ಇಷ್ಟು ಜನ ಸೆಲೆಬ್ರಿಟೀಸ್ನೇ ನಿಮಗ್ ಗುರ್ತಿಡ್ತಿದ್ದಾರೆ ಅಂತಂದ್ರೆ, ಸೊ ನಿಮಗೆ ಎಷ್ಟು ಫೀಲ್ ಆಗುತ್ತೆ ನಿಮ್ಗೆ? ಅದೇ ಅದೆಲ್ಲ ಇದರಿಂದಾನೇ ಬಂದಿದೆ, ರೇಖಾ ಅಡುಗೆಯಿಂದಾನೆ. ಅದಿಲ್ಲ ಅಂದಿದ್ರೆ ನಾನು ಆತರ ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂತೀನೋ, ಫೋಟೋ ತಗೊಂತೀನೋ, ಅವ್ರ ಹತ್ರ ಹಗ್ ಮಾಡ್ಕೊಂಡ್ ಮಾತಾಡ್ಸ್ತೀನೋ, ಅದೆಲ್ಲ ಕನ್ಸಲ್ಲೇ ಇರ್ತಾಯ್ತ ಅಷ್ಟೇ, ಲೈವ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ. ತುಂಬಾ ಜನ ಫಿಲಿಂ ಆಕ್ಟರ್ ಅದಿತಿ ಮೇಡಮ್ ಇದ್ರಲ್ಲ, ಅವ್ರು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದಾರೆ, ರೇಖಾ ಅಡುಗೆ ಚಾನಲ್ ನೋಡಿ ನಾನು ಅಡ್ಗೆ ಕಲ್ತಿರೋದಂತೆಲ್ಲ ಹೇಳಿದಾರೆ. ಖುಷಿ ಆಗುತ್ತೆ, ಅದೆಲ್ಲ ವಿಡಿಯೋ ಇಟ್ಕೊಂಡಿದ್ದೀನಿ ನಾನು. ಖುಷಿ ಆಗುತ್ತೆ. ನೀವು ಅಷ್ಟೊಂದು ಲ್ಯಾಂಗ್ವೇಜ್ ಮೂವೀಸ್ ಎಲ್ಲ ನೋಡ್ತೀನಿ ಅಂತಂದ್ರೆ, ಕೊರಿಯನ್ ನೋಡ್ತೀರಾ. ನಮ್ಗೆ ಇವಾಗ ಕನ್ನಡ ಇಂಗ್ಲಿಷ್ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ನೋಡಕ್ಕೆ ನಮಗೂ ಕಷ್ಟ ಆಗುತ್ತೆ, ಯಾಕಂದ್ರೆ ಅರ್ಥ ಆಗಲ್ಲ ಅಂದ್ರೆ ಮತ್ತೇನಕ್ ನೋಡ್ಲಿ ಅಂತೀವಿ. ನೀವು ಅಷ್ಟೂ ತರದ ಎಪಿಸೋಡ್ಗಳನ್ನ 170 ಎಪಿಸೋಡ್ 3 ದಿನದಲ್ಲಿ ನೋಡ್ತೀನಿ ಅಂದ್ರಿ. ಸೊ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜಸ್ ಬರುತ್ತಾ?
ನನ್ಗೆ ಎಲ್ಲಾ ಲ್ಯಾಂಗ್ವೇಜ್ ಬರಲ್ಲ, ಕೆಲವೊಂದ್ ಅರ್ಥ ಮಾಡ್ಕೊಂತೀನಿ, ಕೆಲವೊಂದ್ ಅರ್ಥ ಆಗೋದಿಲ್ಲ. ಇವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಕಾರ್ಟೂನ್ ನೋಡ್ತಾ ಇದ್ವಿ, ಅದೆಲ್ಲ ಇಂಗ್ಲಿಷ್ ಅಲ್ಲೇ ಬರ್ತಾ ಇತ್ತು, ನಮ್ಗೆ ಅರ್ಥ ಆಗ್ತಾ ಇತ್ತು, ಅದ್ರಲ್ಲಿ ಬರೋ ಸೀನ್ಗಳು ನೋಡಿ ಅರ್ಥ ಮಾಡ್ಕೊಂತ ಇದ್ರಲ್ಲ. ಅದೇ ತರ ಇವಾಗ ಕೆಲವೊಂದು ಫಿಲಿಮ್ಗಳಿಗೆ ಲ್ಯಾಂಗ್ವೇಜ್ ಕೊಡ್ತಾರೆ. ಇವಾಗ ನಮ್ ಕನ್ನಡ ಫಿಲಿಮ್ ಬೇರೆಯವ್ರು ನೋಡ್ಬೇಕಂದ್ರೆ ತಮಿಳು, ಕನ್ನಡ, ತೆಲುಗು ಆ ತರ ಲ್ಯಾಂಗ್ವೇಜ್ ಚೇಂಜಸ್ ಇರುತ್ತಲ್ಲ, ಆ ತರ ಚೇಂಜ್ ಮಾಡ್ಕೊಂಡು ನೋಡ್ತೀನಿ. ಹಿಂದಿ ಮಾತಾಡಕ್ ಬರಲ್ಲ, ಅರ್ಥ ಮಾಡ್ಕೊಂತೀನಿ. ಮತ್ತೆ ಕೊರಿಯನ್ ನಲ್ಲಿ ತುಂಬಾ ಫೇಮಸ್ ಗಳಾಗಿರುತ್ತೆ, ಅದಕ್ ಲ್ಯಾಂಗ್ವೇಜೇ ಕೊಟ್ಟಿರಲ್ಲ, ಅದನ್ನು ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ನಡೆಯುವಂತ ಸೀನ್ ನೋಡ್ಕೊಂಡು ನೋಡ್ತೀನಿ ಅಷ್ಟೇ. ಅಷ್ಟು ಬೇಗ ಅರ್ಥ ಮಾಡ್ಕೊಂತಿದ್ರೆ 3 days ಅಲ್ಲಿ 170 ಇರೋದು, ಅಷ್ಟು ನೋಡ್ತಿದ್ರೆ ಅಷ್ಟು ಬೇಗ ಕ್ಯಾಚ್ ಮಾಡ್ತೀರಾ ಅಂತ. ಮೈಂಡ್ ಪವರ್ ಅಷ್ಟು ಚೆನ್ನಾಗಿದೆ ಅಂತ ಆಯ್ತು. ಮೈಂಡ್ ಅಲ್ಲ, ನನ್ಗೇನ್ ಜಾಸ್ತಿ ನೆನ್ಪೇ ಇರಲ್ಲ. ಇವಾಗ ನಿಮ್ ಹತ್ರ ಮಾತಾಡ್ತೀನಿ, ನಾನ್ ಏನ್ ಮಾತಾಡ್ತಾನಂತ ನೆಕ್ಸ್ಟ್ ಇದ್ರಲ್ಲಿ ಕೇಳಿದ್ರೆ ಗೊತ್ತೇ ಇರಲ್ಲ ನನಗೆ. ಆದ್ರೂ ನೋಡ್ತೀರಾ, ಆದ್ರೂ ಅರ್ಥ ಮಾಡ್ಕೊಂತೀರಾ. ಓಕೆ, ಇನ್ನೊಂದೇನಂದ್ರೆ ಇಲ್ಲಿ ಗಾರ್ಡನ್ ನೋಡಿದ್ವಿ, ನಾವ್ ಇಲ್ಲೆಲ್ಲ ನೋಡಿದ್ವಿ. ನಿಮ್ದು ಎಷ್ಟು ಮನೇನು ಅಷ್ಟೇ, ಮನೆ ಮತ್ತೆ ಗಾರ್ಡನ್ ಪ್ರತಿಯೊಂದು ಎಷ್ಟು ಅರೇಂಜ್ ಆಗಿದೆ, ಅಷ್ಟು ಕ್ಲೀನ್ ಆಗಿ ಮೇಂಟೈನಿಂಗ್ ಅಷ್ಟು ಚೆನ್ನಾಗಿದೆ. ಸೊ ಅವಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ, ನೀವ್ ಹಿಂಗ್ ಅರೇಂಜ್ ಮಾಡಿದ್ರೆ ಅಷ್ಟು ಇಷ್ಟನಾ ನಿಮ್ಗೆ ಅಂತ? ಗಾರ್ಡನ್ ಅಂದ್ರೆ ನಂಗೆ ತುಂಬಾ ಆಸೆ. ಚಿಕ್ಕ ವಯಸ್ಸಿಂದನು ಬಗ್ಗೆ ಎಲ್ಲಾ ಸೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಇವಾಗ ಈ ತರ ಇರುತ್ತೆ, ಇನ್ನೊಂದ್ಸರಿ ಇನ್ನೊಂದ್ ತರ ಚೇಂಜ್ ಮಾಡ್ತಾ ಇರ್ತೀನಿ. ಆಮೇಲೆ ಗಿಡಕ್ಕಂತ ತುಂಬಾ ಟೈಮ್ ಇಡ್ಬೇಕು ನಾವು, ಅದ್ರಲ್ಲಿ ನಮ್ಮ ಅಮ್ಮನ ಸಪೋರ್ಟ್. ನಾನು ಒಂದ್ಸರಿ ರೆಡಿ ಮಾಡ್ದೆ, ಅದನ್ನು ಅರ್ಧ ಭಾಗ ಕೆಲಸ ನಮ್ಮ ಅಮ್ಮನೇ ಮಾಡೋದು. ಇವಾಗ ತುಂಬಾ ಜನ ಹಂಗೆ ಇರುತ್ತೆ. ಇವಾಗ ನಾನು ಏನಾದ್ರು ಒಂದ್ ಮಾಡಿದ್ರೆ, ಇವಾಗ ಅಡ್ಗೆ ಮಾಡಿರ್ತೀನಿ, ಅದೇನಾದ್ರು ಕ್ಲೀನಿಂಗ್ ಇದ್ರೆ ನಮ್ಮ ಅಮ್ಮ ಒಂದ್ ಮಾಡ್ತಾರಲ್ಲ, ಆ ತರ ನಾನು ಕರೆಕ್ಟ್ ಆಗಿ ಫುಲ್ ಮಾಡೋದಿಲ್ಲ. ಎಂಡಿಂಗ್ ಬಂದು ನಮ್ಮ ಅಮ್ಮ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ತಾರೆ. ಅದನ್ನು ಟೈಮ್ ತಗೊಂಡ್ ಮಾಡ್ತೀನಿ. ಏನಾದ್ರು ಒಂದ್ ಗಲೀಜ್ ಮಾಡಿದ್ರೇನೋ ಮತ್ತೆ ಅದನ್ನೆಲ್ಲ ಎತ್ತಾಕೊಂಡು ಇನ್ನೊಂದ್ ದಿವಸ ನಾನೇ ಕ್ಲೀನ್ ಮಾಡ್ತೀನಿ. ನಾನೇ ಗಲೀಜ್ ಮಾಡಿರ್ತೀನಿ, ಮತ್ತೆ ಅದನ್ನ ನಾನೇ ಕ್ಲೀನ್ ಮಾಡ್ತೀನಿ. ನಿಮ್ದು ಇನ್ನೂ ಎಷ್ಟೊಂದ್ ಚಾನೆಲ್ಗಳು ಇದೆ ಅಂತ ಹೇಳಿದ್ರಿ, ಕ್ರಾಫ್ಟ್ ಬಗ್ಗೆ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಆ ಇಂಟ್ರೆಸ್ಟ್ ಹೆಂಗ್ ಬಂತು ಅಂತ? ಆ ಇಂಟ್ರೆಸ್ಟ್ ಅದೇ, ನನ್ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಕಾಂಪಿಟೇಷನ್ ಇಡ್ತಾ ಇದ್ರಲ್ವಾ, ವೇಸ್ಟ್ ಇಂದ ಏನಾದ್ರು ಕ್ರಿಯೇಟ್ ಮಾಡ್ಬೇಕಂತ ನನಗೆ ತುಂಬಾ ಈ ಡ್ರಾಯಿಂಗ್ ಪೇಂಟಿಂಗ್ ಕಲಿಬೇಕು ಅನ್ನೋದು ಆಸೆ ಇತ್ತು. ಅವಾಗೆಲ್ಲ ನಾನು ಸುಮ್ನೆ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡ್ತಾ ಇದ್ದೆ. ಈ ಪ್ರತಿಯೊಂದು ನಾನು ಇವಾಗೂ ಅಷ್ಟೇ ಇರೋದ್ನೇ ಓಪನ್ ಆಗಿ ಹೇಳ್ತೀನಿ, ಕಣ್ಣಲ್ಲಿ ನೋಡಕ್ ನಾನು ಕೈಯಲ್ಲಿ ಮಾಡ್ಬೇಕು. ಅದ್ ಬಂದಿಲ್ಲ ಅಂದ್ರೂ ನಾನು ಮಾಡ್ಬೇಕು, ಟ್ರೈ ಮಾಡ್ಬೇಕು. ಆಮೇಲೆ ನನ್ ತುಂಬಾ ಜನ ಹೇಳ್ತಿರಲ್ಲ ಇಷ್ಟೊಂದ್ ಏನಕ್ಕೆ ತಗೋಬೇಕಂತ. ಇವಾಗ ನಾನು ಏನಾದ್ರು ಒಂದ್ ಪ್ರೊಫೆಷನಲ್ ಆಗಿ ಒಂದ್ ಮಾಡಿರ್ತಾರೆ ಅನ್ಕೊಳ್ಳಿ ಕ್ರಾಫ್ಟ್, ಅದಕ್ಕೆ ನಾನು ಮನೇಲಿ ಇರುವಂತದ್ದು ಏನಾದ್ರು ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಅದೇ ಮೆಟೀರಿಯಲ್ ತಗೊಬಂದು ವೇಸ್ಟ್ ಅದನ್ನು ಪರವಾಗಿಲ್ಲ ಅಂತ ಟ್ರೈ ಮಾಡ್ತೀನಿ ನಾನು. ಸೊ ಅದಕ್ಕೆ ನಾನು ಸ್ವಲ್ಪ ದುಡ್ಡು ಖರ್ಚು ಮಾಡೋದಷ್ಟೇ. 100% ಎಫರ್ಟ್ ಆಗ್ತೀರಾ, ಏನಾದ್ರು ಬರ್ಲಿ ಏನಾದ್ರು ಬರ್ಲಿ, ನನ್ಗೆ ಅದೇ ತರ ಬರ್ಬೇಕು, ಅದೇ ತರ ಮಾಡ್ಬೇಕಂತ ಆಸೆ ಜಾಸ್ತಿ. ಇವಾಗ ನಿಮ್ ಮನೆಗ್ ಬರ್ತೀನಿ, ಏನಾದ್ರು ಒಂದು ಡೆಕೋರ್ ಮಾಡಿರ್ತೀರ ಅನ್ಕೊಳ್ಳಿ, ಅದೇ ತರ ನಾನು ಕ್ರಿಯೇಟ್ ಮಾಡಕ್ಕೆ ರೆಡಿ ಆಗ್ತೀನಿ. ಆ ತರ ನನ್ ಮೈಂಡ್ ಸೆಟ್. ನೀವು ನೋಡಿದ್ರೆ ಇನ್ಸ್ಪೈರ್ ಆಗೋ ತರನೇ ಇದೀರಾ, ಬೇರೆಯವರಿಂದ ಇನ್ಸ್ಪೈರ್ ಆಗ್ಬಿಟ್ಟು ಸಹ ಮಾಡ್ತಾ ಇದೀರಾ. ಅದೇ ಮನುಷ್ಯನ್ಗೆ ಬೇಕಾಗಿರೋದು, ಇನ್ನೊಬ್ರ ಹತ್ರ ಕಲ್ತ್ಕೊಂಡು ನಾವು ಕಲ್ತ್ಕೋಬೇಕು, ನಮ್ಮಿಂದ ಇನ್ನೊಬ್ರು ಕಲಿಬೇಕು, ಅದೇ ಬೇಕಾಗಿರೋದು ಎಲ್ರಿಗೂ. ನೀನ್ ಬೆಳೀತಾ ಇದೆ ಅಂತ ನಾನ್ ಹೊಟ್ಟೆ ಉರಿ ಪಟ್ರೆ ನಾನು ಇನ್ನೂ ಹಂಗೆ ಡೌನ್ ಅಲ್ಲಿ ಇರ್ತೀನಿ. ನಿಮ್ ಬೆಳೆಯೋದ್ ನೋಡ್ಕೊಂಡು ಇನ್ನೊಬ್ರ ಹತ್ರ ಹಂಗಿದಾರೆ ಅಂತ ವೇಸ್ಟ್ ಮಾತುಗಳು ಮಾತಾಡ್ಕೊಂಡು ಕಾಲ ಕಲಿತೀರಿ. ನಿಮ್ಮ ಸಪೋರ್ಟಿವ್ ಆಗಿ ಯಾವಾಗ್ಲೂ ನಿಂತ್ಕೊಂಡಿರೋದು ನಿಮ್ ತಮ್ಮ. ನೀವ್ ಹೆಂಗ್ ಅಡಿಗೆ ಮಾಡ್ತಿರೋ ಅವ್ರು ವಿಡಿಯೋ ಎಡಿಟಿಂಗ್ ಆಗ್ಲಿ ಮತ್ತೊಂದು ಮತ್ತೆ ಸ್ಟಾರ್ಟ್ ಮಾಡಕ್ಕೂ ಅವರೇ ಒಂದ್ ಸ್ವಲ್ಪ ನಿಮ್ಮನ್ನ ಪುಷ್ ಮಾಡಿದ್ದು. ಸೊ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅಂದ್ರೆ ನಮ್ ತಮ್ಮ ಅವನ್ನ ಓದಿಸ್ಬೇಕಂತ ಆಸೆ ಇತ್ತು ನಮ್ಮ ಮನೇಲಿ ಎಲ್ರಿಗೂನು. ಯಾಕಂದ್ರೆ ನಾನು ಓದಿಲ್ಲ, ನಮ್ ತಂಗಿನೂ SLC ಅಷ್ಟೇ ಅವಳುನು. ಆಮೇಲೆ ಏನಾದ್ರು ಒಂದು ಅವಳಿಗೊಂದು ದಾರಿ ಮಾಡ್ಬೇಕಂತ ಮದುವೆ ಮಾಡಿದೆ. ಅವಳಿಗೆ ಕೆಲವೊಂದು ಟೈಲರ್ ಆಗಿರ್ಬೋದು, ಬ್ಯೂಟಿಷಿಯನ್ ಕಲಿಯಕ್ಕೆ ಎಲ್ಲದಕ್ಕೂ ಪ್ರೋತ್ಸಾಹ ಮಾಡಿದೆ. ಅವ್ಳು ಸಕ್ಸಸ್ ಆಗಿಲ್ಲ, ಮದುವೆ ಒಂದು ಪಾಪು ಇದೆ ನೋಡ್ಕೊಂಡಿದ್ದಾಳೆ. ನಮ್ಮ ತಮ್ಮನಿಗೆ ಮಾತ್ರ ಅದೇ ಏನಾದ್ರು ಚೆನ್ನಾಗಿ ಮುಂದೆ ಬರ್ಬೇಕು, ಏನೋ ಪ್ಲಾನ್ಗಳಿದಾವೆ ನನ್ನಿಂದ. ಏನಾದ್ರು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು, ರೆಸ್ಟೋರೆಂಟ್ ಇಲ್ಲ ಏನಾದ್ರು ಮಸಾಲೆ ಐಟಮ್ಗಳ ಪ್ರಿಪ್ರೇಷನ್ ಮಾಡ್ಬೇಕಂತ ಆಸೆ ಇದೆ ಅವನಿಗೆ. ಅವನ ಆಸೆಯನ್ನ ಈಡೇರಿಸ್ಬೇಕು ಅನ್ನೋದು ಆಸೆ ಇದೆ. ಮತ್ತೆ ನನ್ನ ಇಷ್ಟು ಗಂಟೆಗೆ ಕರ್ಕೊ ಬಂದಿದ್ದು ಅವನು, ಮತ್ತೆ ನಮ್ಮ ತಂಗಿ, ನಮ್ಮಮ್ಮ, ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್, ಮತ್ತೆ ಜನ ಸಪೋರ್ಟ್. ಇದರಿಂದನೇ ನಾನು ಯೂಟ್ಯೂಬ್ ಅಲ್ಲಿ ಇಷ್ಟು ಬೆಳೆದಿರೋದು. ಅದ್ರಲ್ಲೂ ಮುಖ್ಯವಾಗಿ ಜನ ಸಪೋರ್ಟ್ ಮಾಡ್ದೇನೆ, ಅವರೇ ಬೆಳೆಸೋದು, ಅವರೇ ಇದು ಮಾಡೋದು. ಇವಾಗ ಇನ್ನೊಂದು ಲಾಸ್ಟ್ ಕ್ವಶನ್ ಏನಂತಂದ್ರೆ, ಇವಾಗ ಎಲ್ಲರೂ ಓದಿರ್ತಾರೆ, ನಮ್ ತರ ಎಜುಕೇಟೆಡ್ ಆಗಿರ್ತಾರೆ. ಎಜುಕೇಟೆಡ್ ಆಗಿದ್ರು ಅವ್ರು ಕೆಲ್ಸ ಸಿಗ್ತಾ ಇರಲ್ಲ, ಅಥವಾ ಮತ್ತೊಂದ್ ಏನೋ ತೊಂದ್ರೆ ಮನೇಲಿ ಇರ್ಬೇಕಾದ್ರೆ ಸಿಚುವೇಶನ್ಸ್ ಬರುತ್ತೆ. ಇವಾಗ ಮನೇಲಿ ಇರುವಂತ ಅವ್ರು ಏನ್ ಕೆಲ್ಸ ಮಾಡ್ಬೋದು ಮನೇಲಿ ಇದ್ಕೊಂಡೆ, ಆನ್ಲೈನ್ ಆಗಿರ್ಬೋದು ಅಥವಾ ಏನ್ ವರ್ಕ್ ಮಾಡ್ಬೋದು ಮನೇಲಿ, ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ? ಇವಾಗ ತುಂಬಾ ಜನ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾನು ಹೇಳಿದ್ನಲ್ಲ, ಇವಾಗ ಕೆಲಸ ಬಿಟ್ಟನಂದ್ರೆ ಏನಾದ್ರು ಒಂದು ಹೋಟೆಲ್ ತರನೋ, ಬೋಂಡ ಬಜ್ಜಿನೋ, ಹೂವು ವ್ಯಾಪಾರನೋ, ಆತರ ಮೈಂಡ್ ಸೆಟ್ ಇರ್ಬೇಕು ನಮ್ಗೆ. ಇದಿಲ್ಲ ಅಂದ್ರೇನು ಇನ್ನೊಂದ್ರಲ್ಲಿ ಕೈ ಹಿಡಿಯೋ ತರ ಅದೊಂದು ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಇವಾಗಂತೂ ಯೂಟ್ಯೂಬ್ ವೇದಿಕೆ, ಒಳ್ಳೆ ವೇದಿಕೆ. ಅದರಲ್ಲೂ ಇನ್ಸ್ಟಾಗ್ರಾಮನು ಒಳ್ಳೆ ವೇದಿಕೆನೆ. ನೀವೇನಾದ್ರು ಒಂದು ನಿಮ್ದು
ಕಲೆ ಇದ್ರೆ ಅದನ್ನ ಈ ತರ ಒಂದು ವಿಡಿಯೋದಲ್ಲಿ ನೀವು ಜನಕ್ಕೆ ತೋರ್ಸಿದ್ರೆ ಅದರಿಂದಾನು ಬಿಸ್ನೆಸ್ ಮಾಡ್ಬೋದು ಮನೇಲೆ ಕುತ್ಕೊಂಡು. ಇವಾಗ ಬಿಸ್ನೆಸ್ ಮಾಡಕ್ ಏನಿಲ್ಲ, ಒಂದು ಗಿಡನ ಕೂಡ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬೋದು. ಒಂದು ನಮ್ ಮೇಕಪ್ ದಾಗಿರ್ಬೋದು ಅಥವಾ ಮನೇಲೆ ಕುತ್ಕೊಂಡು ಏನಾದ್ರು ಅಂತ ಮಾಡೋಂತ ತುಂಬಾ ಹಲವಾರು ಇದಾವೆ. ಏನಾದ್ರೂ ತಾಳ್ಮೆಯಿಂದ ಇಂಟ್ರೆಸ್ಟ್ ಆಗಿ ನೀವು ಜನಕ್ಕೆ ಹತ್ರ ಆಗೋ ತರ ಈಸಿಯಾಗಿ ಅವ್ರಿಗೆ ಮಾಡೋದ್ ತೋರ್ಸ್ಕೊಟ್ರೆ ಎಲ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಹೆಂಗ್ ಮಾಡಿದ್ರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಸೊ ಆನ್ಲೈನ್ ಬಿಸ್ನೆಸ್ ತುಂಬಾನೇ ಇದೆ ಹೆಣ್ಮಕ್ಳಿಗೆ. ಇವಾಗ ಹೊರ್ಗಡೆನೆ ಹೋಗಿ ದೊಡ್ಡ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡೋದು ಇಷ್ಟ ಇರೋದಿಲ್ಲ, ಅಥವಾ ಮನೆಯಲ್ಲಿ ಓದಿದೇನು ಮದುವೆ ಆದ್ಮೇಲೆ ಸುಮ್ನೆ ಇರ್ಬೇಕಾಯ್ತೆ ಮನೆ ಕೆಲಸ ಮಾಡ್ಕೊಂಡು ಅಂತವ್ರೆಲ್ಲ ಇರ್ತಾರಲ್ಲ, ಏನಾದ್ರು ಅವ್ರಿಗೆ ಆಸೆ ಇದ್ರೆ ಈ ತರ ಈಡೇರಿಸ್ಕೋಬಹುದು. ಹೌದು. ಮತ್ತೆ ಇನ್ನೊಂದು ಲಾಸ್ಟ್ ಒನ್ ಮ್ಯಾಮ್, ಇವಾಗ ನನ್ನೊಂದು ಸೆಗ್ಮೆಂಟ್ ಇದೆ, ಇಷ್ಟಂತೂ ನಿಮ್ ಹತ್ರ ಮಾತಾಡಿದ್ದಾಯ್ತು. ಈಗ ನೀವು ಅಡಿಗೆಯಲ್ಲಿ ಎಕ್ಸ್ಪರ್ಟ್ ಅಂತ ಎಲ್ರಿಗೂ ಗೊತ್ತು. ಸೊ ಏನಂದ್ರೆ ನಿಮ್ಗೆ ಕಣ್ಣು ಮುಚ್ಚಿ ನಾನು ಕೆಲವೊಂದು ಐಟಮ್ಸ್ ತೋರಿಸ್ತೀನಿ. ಸೊ ಟೇಸ್ಟ್ ಮಾಡ್ದೆ ಅದ್ ಏನೇನು ಅಂತ ಹೇಳ್ಬೇಕು. ಟೇಸ್ಟ್ ನೋಡ್ದೆ ಸ್ಮೆಲ್ ನೋಡಿ ಅಥವಾ ಮುಟ್ಟಿ ಟಚ್ ಮಾಡಿ ಬೇಕಾದ್ರೆ ಹೇಳ್ಬೋದು. ಸೊ ಏನಂತ ಗೆಸ್ ಮಾಡ್ಬೇಕು. ಸೊ ತಗೊಂಡ್ತೇನೆ. ಓಕೆ, ಟಚ್ ಮಾಡ್ಬಿಟ್ಟು ಹೇಳಕ್ ಟ್ರೈ ಮಾಡಿ. ನನ್ ಕೊಡಿ. ಸ್ಮೆಲ್ ಮಾಡ್ಬೋದಾ? ಸ್ಮೆಲ್ ಮಾಡಿ. ಇದ್ ನೀವು ಕೈಗೆ ಇಟ್ಟಿದ ತಕ್ಷಣ ನಿಮ್ಗೆ ಗೊತ್ತಾಯ್ತು ಚಕ್ಕೆ ಅಂತ. ಅದಕ್ಕೆ ನಮ್ ಫಸ್ಟ್ ಕೊಟ್ಟೆ ಈಸಿ ಇದು ಅಂತ. ನೋಡಿ, ನೆಕ್ಸ್ಟ್ ಏನ್ ಕೊಡ್ಲಿ ನಾನೇ ಯೋಚನೆ ಮಾಡ್ತಾ ಇದೀನಿ, ನಿಮ್ಗೆ ಗೊತ್ತಾಗ್ಬಾರ್ದು ಅಂತ. ಓಕೆ ನೋಡಿ, ಎಲ್ಲ ಅಡಿಗೆಗೆ ಸಂಬಂಧಪಟ್ಟಿದೆ ತಾನೇ, ಜೀವಂತವಾಗಿರೋದೇನು? ಜೀವಂತವಾಗಿರೋದು. ಓಕೆ, ಇದ ಅಯ್ಯೋ ನಮ್ಮ ಅಮ್ಮಗೆ ಇಷ್ಟ, ನನಗೆ ದುಶ್ಮನ್ ಇದೆ ಅವರೆಕಾಯಿ. ದುಶ್ಮನ್ ಅಂದ್ರೆ ಸೀಸನ್ ಬಂತಂದ್ರೆ ನಮ್ಮ ಮನೇಲಿ ಡೈಲಿ ಮಾಡಿ 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 ಇದಾಗ್ಬಿಡುತ್ತೆ. ಅವರೆಕಾಳು ಕರೆಕ್ಟ್ ಆಗಿ ಹೇಳಿದ್ರು. ಸೊ ಇದು ಇರಿ ಒಂದ್ ನಿಮಿಷ, ನಿಮ್ಗೆ ಗೊತ್ತಾಗ್ಬಾರ್ದಂತ. ತಿಂದೇ ಬಿಡ್ತೀನಿ, ಕೋಡ್ಬೇಡ. ತಿಂದ್ರೆ ಗೊತ್ತಾಗತ್ತೆ ಅಂತ ನಾವು. ಕೋಡ್ಬೇಡ. ಓಕೆ, ಕರೆಕ್ಟ್. ಇದು ನಿಜ ಕಂಡಿಡಿಯಕ್ ಆಗ್ತಲ್ಲ ಇದು. ಹೇಳಿ ಹೇಳಿ ಅಂತವ್ರಿಗೆ ಗೊತ್ತಿಲ್ದಿರೋದು ಒಂದು ಗೊತ್ತಾಗ್ತದೆ. ಅವ್ರಿಗೆ ಗೊತ್ತಿಲ್ದಿರೋದು ಒಂದು ಕಂಡಿಡ್ತೀವಿ. ಗೊತ್ತಾಗತ್ತೆ ಅನ್ಸುತ್ತೆ. ಮರಾಠಿ ಮೊಗ್ಗು ಸ್ಮೆಲ್ ಗೊತ್ತಾಗ್ತಿದೆಯಲ್ಲ? ಇಲ್ಲ, ನನ್ಗೆ ಇಲ್ಲ ಹತ್ರ ಸ್ಮೆಲ್ ಮಾಡಿದ್ ಗೊತ್ತಾಗಿದ್ದು. ನಾನು ಅದಕ್ಕೆ ನಿಮ್ ಸ್ಮೆಲ್ ಗೊತ್ತಾಗತ್ತೆ ಅಂತ. ನೀವು ಎಕ್ಸ್ಪರ್ಟ್ ಅಲ್ಲ ಮಸಾಲೆ ಐಟಮ್ಸ್ ಅಲ್ಲಿ, ಸ್ಮೆಲ್ ಬೇಡ ಅಂತಂದೆ. ಇದು ಗೊತ್ತಾಗುತ್ತೆ ಅನ್ಸುತ್ತೆ. ಇದ್ ನೋಡೋಣ. ಲವಂಗ. ಯಾರ್ಗೆ ಇಕ್ತೀರಾ ಕಿವಿಗೆ ಹೂವ? ಓಕೆ, ಇದ್ ನೋಡೋಣ. ಇದ್ ಹೇಳಿ. ಇಲ್ಲಿ ತಗೊಳ್ಳಿ. ಏನ್ ರಿಂಗ್ ಹಾಕಿ ಪ್ರಪೋಸ್ ಮಾಡ್ತೀರಾ? ಹೇ ಹಾಕಿಲ್ಲ. ಕೊನೆಗ್ ಮಾಡೇ ಬಿಡ್ತೀವಿ ಬಿಡಿ, ನೀವ್ ಹೆಂಗಿರು ಮದ್ವೆ ಆಗಲ್ಲ. ಟಚ್ ಮಾಡಿ. ಟಚ್ ಮಾಡ್ಬೇಕಾ? ಏಲಕ್ಕಿ. ಅದೇ ಹೇಳ್ಬಿಟ್ರಲ್ಲ ನೀವೇ. ಅಲ್ಲಿ ವಿಡಿಯೋ ಗಿಡಕ್ ಫ್ರ್ಯಾಂಕ್ ಆದ್ರಿ, ನನಗ್ ಫ್ರ್ಯಾಂಕ್ ಮಾಡಕ್ ಹೋಗಿ ಎಂತ ಪರಿಸ್ಥಿತಿ ಬಂತು ನೋಡ್ ನಮ್ಗೆ. ಅದಕ್ಕೆ ಮೈಂಡ್ ಡೈವರ್ಟ್ ಮಾಡ್ತಾ ಇರೋದು ನಾನು ನಿಮ್ಗೆ. ಗೊತ್ತಾಗ್ತಿದೆ ನೀವು. ಇದು ನಕ್ಷತ್ರದು. ಇದು ಈಸಿ ಇದೆ ಆಕ್ಚುಲಿ. ಮಸಾಲೆ ಐಟಮ್ ಇಷ್ಟೊಂದು ಈಸಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ದೇವ್ರ ಪುಣ್ಯಕ್ಕೆ ಏನು ಸ್ಪೈಸಸ್ ತಂದಿಲ್ವಲ್ಲ. ಇದೇನ್ ಪುಡಿ ಹಾಕಿದ್ದೀರಾ? ಗೊತ್ತಿಲ್ಲಪ್ಪ, ನೀವ್ ಹೇಳಿ. ಸ್ಮೆಲ್ ಮಾಡ್ಬೋದಾ? ಬೇಡ, ಸ್ಮೆಲ್ ಹೇಳಿದ್ರೆ ನಿಮ್ಗೆ ನಿಜ ಗೊತ್ತಾಗತ್ತೆ. ಅಂದ್ರೆ ಏನೋ ಸೊಪ್ಪು ರೇಟಿ. ನೀವ್ ಹೇಳ್ಬೇಕು. ಸಬ್ಸಿಗೆ ಸೊಪ್ಪು. ಹೆಂಗೆ ಹೇಳ್ತೀರಾ? ಅದೊಂಥರ ನರ ನರ ತರ. ಓಕೆ, ಇದನ್ನ ನಮ್ಮ ತಮ್ಮ ವಿಡಿಯೋ ಆದ್ರೂ ಮಾಡ್ಕೋಬಾರ್ದ? ನನಗೆ ನೆನಪಾಗಿರ್ತಾ ಇತ್ತು. ಮಾಡ್ತಿದ್ದಾರೆ. ಸೊ ಇದು ಈಗ ಕೊಡ್ತಾ ಇರೋದು ಏನು ಅಂತ ನೋಡಿ. ನೋ ಸ್ಮೆಲ್. ಸ್ಮೆಲ್ ಇಲ್ವಾ ಇದು? ಕೊತ್ತಂಬರಿ ಸೊಪ್ಪು. ಅಬ್ಬ, ಎರಡದು ಹೇಳಿಲ್ಲ ಅವರು. ಹಂಗಂದ್ರೆ ಇದು ಹೂವದಲ್ಲಿ ಕಟ್ಟೋ ಅಂತ ಎಲೆ ಬರುತ್ತಲ್ಲ. ಏನು ಬೇಡ ಬೇಡ, ಸ್ಮೆಲ್ ಮಾಡ್ಬೇಡಿ. ನೀವು ಸ್ಮೆಲ್ ಮಾಡಿದ್ರೆ ಎಷ್ಟು ಈಸಿ ಆಗುತ್ತೆ. ಸ್ಮೆಲ್ ಮಾಡ್ಬೋದಾ? ಬೇಡ, ನಿಮ್ಗೆ ಈಸಿ ಅದು. ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಂದ್ರೆ ಇಲ್ಲೇ
ಗಿಡದ ಯಾವ್ದೋ ಎಲೆ ಕಿತ್ಕೊಂಡಿದ್ದೀರಾ. ಯಾವ ಗಿಡದ್ದು? ಸ್ಮೆಲ್ ಮಾಡ್ತೀನಿ. ಸ್ಮೆಲ್ ಮಾಡಿದ್ರೆ ನೀವು ಟಕ್ ಅಂತ ಹೇಳ್ಬಿಡ್ತೀರಾ. ಹೌದಾ? ಹಾ, ಹಂಗಂದ್ರೆ ಪುದೀನ ಇರ್ಬೇಕು. ಏಕೆ? ಅದೇ ತರ ಫೀಲ್ ಆಗ್ತಾ ಇದೆ ನನ್ಗೆ ಯಾಕೋ. ಪುದೀನ ಮೆಂಟಿರ್ಬೇಕು. ಅಲ್ಲ, ಹಾ, ಅಲ್ಲ, ಅಲ್ವಾ? ಅಲ್ಲ. ಒಟ್ನಲ್ಲಿ ಎಲೆನೆ. ಓಕೆ, ಹಂಗಂದ್ರೆ ಸೊಪ್ಪಿದು. ಸೊಪ್ಪೆ ಅದು, ಕರೆಕ್ಟ್. ಯಾವ ಸೊಪ್ಪು? ಅರವೆ ಸೊಪ್ಪು, ಕೀರೆ ಸೊಪ್ಪು ಏನೋ ಅಂತಾರಲ್ಲ ಅದು. ಓಕೆ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಅದು ಪುದೀನ ಸೊಪ್ಪು. ಪುದೀನನ. ಓಕೆ, ಇನ್ನೊಂದ್ ಕೊಡ್ತೀನಿ. ಅಲ್ಲೇ ಟಚ್ ಮಾಡ್ದಾಗ ಫೀಲ್ ಆಯ್ತು. ಓಕೆ, ಇದು ನೋಡಿ. ಇದು ಪಾಲಕ್ ಸೊಪ್ಪು. ನೋ. ನೋ ಅಲ್ಲ, ನಿಜಾನೇ. ಎಲ್ಲ ಮರ್ಚ್ಕೊಂಡಿದೆ. ಎಲ್ಲ ಮರ್ಚ್ಕೊಂಡಿದೆ. ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪೆ. 101% ಪಾಲಕ್ ಸೊಪ್ಪಲ್ಲ. ಪಾಲಕ್ ಸೊಪ್ಪೆ. ಪಾಲಕ್ ಸೊಪ್ಪು ಅಲ್ವೇ? ಪಾಲಕ್ ಸೊಪ್ಪೆ. 101%. ಹಂಗಂದ್ರೆ ಇಲ್ಲಿ ಯಾವ್ದೋ ಒಂದ್ ಗಿಡದಲ್ಲಿ ಕಿತ್ತಿದ್ದೀರಾ ಏನೋ ಎಲೆ. ಯಾವ್ದದು? ಯಾವ ಸ್ಮೆಲ್ ಮಾಡ್ಬೋದಾ? ಓಕೆ, ನೋಡಿ, ಅದು ಸ್ಮೆಲ್ ಬಂದ್ರೆ ನಿಮ್ ಪುಣ್ಯ. ಅಯ್ಯೋ, ಏನು ಗೊತ್ತಾಗ್ತದೆ. ಸ್ಮೆಲ್ ಬರಲ್ಲ ಅದು. ಪುದೀನ ಸ್ಮೆಲ್ಲೇ ಬರ್ತಾ ಇದೆ, ಅದನ್ನ ಕಿವುಚ್ಬಿಟ್ಟು. ನಿಜ ಗೊತ್ತಾಗ್ತಲ್ಲ. ಅದ್ ಬಿಟ್ರೆ ಪಾಲಕ್ ನನ್ ಮೈಂಡ್ ಅಲ್ಲಿ ಇರೋದು. ಅದು ದಂಟ್ ಸೊಪ್ಪು. ದಂಟ್ ಸೊಪ್ಪು ಅದು. ದಂಟ್ ಸೊಪ್ಪು. ಆಕ್ಚುಲಿ ದಂಟ್ ಸೊಪ್ಪು ಅದು. ಓಕೆ, ಇದು ಯಾವ ಸೊಪ್ಪು? ನೀವು ಕಿವುಚಿ ನಾನು ಆ ಕಡೆ ತಿರ್ಗದಾಗ ಮೂಗ್ ಹತ್ರ ತರಬೇಡಿ. ಇದು ಕೊತ್ತಂಬರಿ ಸೊಪ್ಪೆ. ಸಾಫ್ಟ್ ಆಗಿದೆಯಲ್ಲ. ಕೊತ್ತಂಬರಿನೇನಾ? ಹ್ಮ್. ಓಕೆ, ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಇದನ್ ಬೇಕಾದ್ರೆ ನೀವು ಟೇಸ್ಟ್ ಮಾಡಿ ಇದು. ಮೆಣಸಿನ್ಕಾಯಿ ಕೊಟ್ಬಿಟ್ಟು ಇಲ್ಲ, taste ಇಲ್ಲ. ಮಾಡು ಅಂದ್ರೆ ಹೆಂಗೆ ನಾನು ಒಪ್ಪಲ್ಲ. ನಿಜ ಮೆಣಸಿನ್ಕಾಯಿ ಅಲ್ಲ, ನಿಮ್ ಗಿಡದಲ್ಲೇ ಕಿತ್ಕೊಂಡಿದ್ ನಾನು. ನಮ್ ಗಿಡದಲ್ಲಿ ಮೆಣಸಿನ್ಕಾಯಿ ಬಿಟ್ಟಿದೆ. ಆ ಶೇಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಮ್ ಗಿಡದಲ್ಲೇ ಕಿತ್ತಿದ್ದು ಮೆಣಸಿನ್ಕಾಯಿ ಅಲ್ಲ ಅದು. ಮೆಣಸಿನ್ಕಾಯಿ. ನೋಡಿ, ಇಷ್ಟೊಂದು ಆಪರ್ಚುನಿಟಿ ಕೊಟ್ರು ಟೇಸ್ಟ್ ಮಾಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಓಕೆ, ಆಕ್ಚುಲಿ ಇದ್ರ ಹೆಸರು ನನ್ಗೂ ಗೊತ್ತಿಲ್ಲ, ಇದೇನು ಅಂತ ನನ್ಗೆ ಗೊತ್ತಿಲ್ಲ. ಓಕೆನಾ, ನೀವ್ ಹೇಳ್ತೀರಾ ಅನ್ಸುತ್ತೆ ಟಕ್ ಅಂತ. ಎಲ್ಲ ಹೇಳಿ. ಬಿರಿಯಾನಿಗೆ ಇದಿಲ್ಲ ಅಂದ್ರೆ ಫ್ಲೇವರ್ ಬರಲ್ಲ. ಕಲ್ಲುವ. ಏನದು? ಸ್ಟೋನ್ ಫ್ಲವರ್. ಕಲ್ಲುವ. ಓಕೆ, ಕರೆಕ್ಟ್. ಸೊ ಇದು ಅದು ಇಷ್ಟೇಷ್ಟು ಕೊಟ್ಟಿದ್ದೀರಾ. ಅದಕ್ಕೆ ಮತ್ತೆ ಒಂದ್ ಫುಲ್ ಕೊಟ್ರೆ ಹೇಳ್ಬಿಡ್ತೀರಾ ಅಂತ. ಸ್ಮೆಲ್ ಮಾಡ್ಬೋದಾ ಇದು? ಬೇಡ, ನೋ ಸ್ಮೆಲ್. ಹಂಗಂದ್ರೆ ಇದು ಜೀರಿಗೆ ಅಲ್ಲ. ಸೋಂಕಾಳು ಅಲ್ಲ. ಅಲ್ವಾ? ಅಲ್ಲ, ಅದು ನಮ್ಮನೆಯಿಂದ, ನಿಮ್ ಮನೆದಲ್ಲ ಅದು. ನಾವು ದುರ್ಗದಿಂದ ಒಂದ್ ಸ್ಪೆಷಲ್ ಆಗಿ ಮಾಡ್ತಾರೆ ಅದು. ಸ್ನಾಕ್ಸ್. ಏನು? ಯಾವ ಸ್ನಾಕ್ಸ್? ನಮ್ ದುರ್ಗ ಸ್ಪೆಷಲ್ ಅದು. ಶಾವ್ಗೆ. ಅಲ್ಲ, ದುರ್ಗದಲ್ಲಿ ಏನ್ ಸ್ಪೆಷಲ್ ಅದು? ಅಯ್ಯೋ, ನಿಜವಾಗ್ಲೂ ಗೊತ್ತಿಲ್ವೇ. ಅದಕ್ಕೆ ನಾನು ಅಡಿಗೆ ಮಾಡಲು ಒಂದು ನೆನಪಿರುತ್ತೆ ನನ್ಗೆ. ದಾವಣಗೆರೆಯಲ್ಲೂ ಸ್ಪೆಷಲ್ ಅದು. ತಿಂದೇ ಬಿಡ್ತೀನಿ ಆಮೇಲೆ. ಇಲ್ಲ, ಕರ್ನಾಟಕದಲ್ಲೂ ಸ್ಪೆಷಲ್ ಅದು. ಇಲ್ಲ, ಗೊತ್ತಾಗ್ತಲ್ವೇ. ಮಿಚ್ಚರು. ಕರೆಕ್ಟ್. ರಾಂಗ್ ಹೇಳಿದ್ರು ಸದ್ಯಕ್ಕೆ. ಅದು ನೀವ್ ಹೇಳಿದ್ ಕರೆಕ್ಟ್. ಅದಕ್ಕೆ ಸೋಂಕಾಳು. ನನಗೆ ನೀವು ಡೈವರ್ಟ್ ಮಾಡಿದ್ರ, ಅದಕ್ಕೆ ಸೋಂಕಾಳು ಅಂತ ಹೇಳಿ. ಅದಕ್ಕೆ ಇಷ್ಟೊತ್ತು ಹಾಕಿಸಿದ್ರ. ಸದ್ಯಕ್ಕೆ ನಾನು ತಂದಿದ್ದ ಐಟಮ್ಸ್ ಎಲ್ಲ ಖಾಲಿ ಆಯ್ತು. ಯಾಕೆ ಕೊಟ್ಟಿದ್ನೆ ಕೊಡ್ತಾ ಇದ್ದೀರಾ? ಯಾವ್ದದು? ನಕ್ಷತ್ರದ ಅಲ್ಲ, ಮರಾಠಿ ಮೊಗ್ಗು ಚಿಕ್ಕದು. ಕರೆಕ್ಟ್. ಸೈಜ್ ಚೇಂಜ್ ಮಾಡಿದೆ. ಓಕೆ, ಒಂದ್ ಸಕದಾಗಿ ಗೆಸ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂತ ನಿಮ್ಗೆ ಗೊತ್ತಿಲ್ಲದೆ ಇರೋ ತರ ಮಾಡಿದೆ ಒಂದೆರಡು. ಹೌದಾ? ಸೊ ನೋಡಿದ್ರಲ್ಲ, ಇದು ಇವತ್ತಿನ ಇಂಟರ್ವ್ಯೂ. ಅದ್ರ ಜೊತೆಗೆ ಇದೆ ನಮ್ಮ ಫಸ್ಟ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತಾ ಇದೀವಿ ರೇಖಾ ಅಡುಗೆ ಚಾನಲ್ ಇಂದ. ಸೊ ಇವರು ಆನ್ಲೈನ್ ಶೆಫ್ ಅಂದ್ರೆ ತಪ್ಪಾಗಲ್ಲ. ಸೊ ಫೇಮಸ್ ಆನ್ಲೈನ್ ಶೆಫ್ ಇಂಟರ್ವ್ಯೂ ಆಗಿತ್ತು ಅಂತಂದ್ರೆ ಇನ್ನು ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಇದು ನಮ್ಮ ಮೊದಲ ಇಂಟರ್ವ್ಯೂ ಆಗಿರೋದ್ರಿಂದ ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಫಸ್ಟ್ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಖಂಡಿತ ನೀವೆಲ್ಲ ಇಂಟರ್ವ್ಯೂ ನೋಡಿರ್ತೀರಾ. ರೇಖಾ ಅಡುಗೆದು ಎಷ್ಟೊಂದು ಚಾನಲ್ ನೋಡಿರ್ತೀರಾ. ಅದರಲ್ಲೂ ಇವಾಗ ಬಂದ್ಬಿಟ್ಟು ಸ್ವಾತಿ ಝನ್ ಚಾನಲ್ ಅಲ್ಲಿ ನನ್ನ ಇಂಟರ್ವ್ಯೂ ಬರುತ್ತೆ. ಇನ್ನೂ ಯಾರಾದ್ರೂ ನೋಡಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಸೊ ನನ್ನ ಕಷ್ಟ ಸುಖನ ಹಂಚ್ಕೊಂಡಿದ್ದೀನಿ. ಖಂಡಿತ ನಿಮ್ಗೆಲ್ಲ ಇಷ್ಟ ಆಗ್ಬೋದು. ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನು, ಸ್ವಾತಿ ಝನ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.